ಸ್ಕ್ವೇರ್ ರೂಟ್ ಅಂದ್ರೆ ಏನು? ಇವಾಗ ಒಂದು ಸಂಖ್ಯೆ ಇರುತ್ತೆ, ಇದು 4 ಇರುತ್ತೆ, ಇದ್ರ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಯಿರಿ ಅಂತಂದ ಹೇಳಿದ್ರೆ, ಸೊ ನಾವ್ ಇದನ್ನ ನಾವೇನಂತ ಕರಿತೀವಿ ನೋಡ್ರಿ, ಇಲ್ಲಿ 2 ಸ್ಕ್ವೇರ್ ಅನ್ನ ನಾವ್ ಯಾವ ತರ ಬರಿತೀವಿ, ಎರಡರ ಸ್ಕ್ವೇರ್ ಅನ್ನ ನಾವು ಯಾವ ತರ ಬರಿತೀವಿ ಅಂದ್ರೆ, ಎರಡನ್ನ ಎರಡು ಸಾರಿ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಅವಾಗ ಏನ್ ಆನ್ಸರ್ ಬರುತ್ತೆ ಅದನ್ನ ನಾವು ಸ್ಕ್ವೇರ್ ರೂಟ್ ಅಂತ ಕರಿತೀವಿ. ಸೇಮ್ ಅದೇ ತರ 3 ಸ್ಕ್ವೇರ್ ಅನ್ನ ಏನಂತ ಕರಿತೀವಿ, ಸೇಮ್. ಸೊ 3ಅನ್ನ ಎರಡು ಸಾರಿ ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಆಮೇಲೆ 3 ಕ್ಯೂಬ್ ಅಂತಂದ ಹೇಳಿದ್ರೆ, 3ಅನ್ನ 3 ಸಾರಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೆ, ಸೊ ಅದೇನಾಗುತ್ತೆ ಅಂದ್ರೆ 3 ಕ್ಯೂಬ್ ಆಗುತ್ತೆ. ಸೇಮ್ ಇದೇ ತರ ಸ್ಕ್ವೇರ್ ರೂಟ್ ಅಂತಂದ ಹೇಳಿದ್ರೆ, ಇದು ಸ್ಕ್ವೇರ್ ಏನಂತಂದ ಹೇಳಿದ್ರೆ ಅಪೋಸಿಟ್ ಅಂತಂದ ಹೇಳ್ತೀವಿ. ಸೊ ಇದನ್ನೇನ್ ಯಾವ ತರ ಬರಿತೀವಿ, ಸ್ಕ್ವೇರ್ ರೂಟ್ ಆಫ್ 4 ಅನ್ನ ನಾವು 4 ಅನ್ನ ಏನ್ ಮಾಡ್ಬೇಕಂದ್ರೆ ಫ್ಯಾಕ್ಟರ್ಸ್ ಗಳಾಗಿ ಬರಿಬೇಕು. ಈ ತರ ಬಿಡಿಸ್ ಬರಬೇಕು ಫ್ಯಾಕ್ಟರ್ಸ್ ಗಳಾಗಿ, ಸೇಮ್ ನಂಬರ್ ಆಗಿರ್ಬೇಕು. ಇವಾಗ ಎಕ್ಸ್ ಸ್ಕ್ವೇರ್ ಇದೆ ಅಂತಂದ ಹೇಳಿದ್ರೆ ಇದ್ರ ಫ್ಯಾಕ್ಟರ್ಸ್ ಗಳು ಯಾವ, ಎಕ್ಸ್ ಮತ್ತು ಎಕ್ಸ್. ಸೊ ಎರಡು ಸೇಮ್ ಇದೆಯಲ್ಲ, ಸೇಮ್ ಅದೇ ತರ 4 ಫ್ಯಾಕ್ಟರ್ಸ್ ಗಳು ಯಾವ ಆಗ್ತಾವ, 2 ಇಂಟು 2 ಆಗ್ತಾವ. ಸೊ ಇದನ್ನ ನಾವು ಯಾವ ತರ ಬರಿಬಹುದು, ಸೊ 2 ಸ್ಕ್ವೇರ್ ಅಂತ ಬರಿತೀವಿ. ಇಲ್ಲಿ ನೋಡ್ರಿ, ಸ್ಕ್ವೇರ್ ಟು ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗೋಯ್ತು. ಈಗ ಹೆಂಗ್ ಪ್ಲಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗಿ ಹೋಗ್ತಾವಲ್ಲ, ಹಂಗೆ ಈಗ ಬಿಸಿ ನೀರ್ ಇರುತ್ತೆ, ಇದ್ರಲ್ಲಿ ತಣ್ಣೀರ್ ಹಾಕಿದ ತಕ್ಷಣ ಏನಾಗುತ್ತೆ, ಅದು ನ್ಯೂಟ್ರಲ್ ಆಗುತ್ತಲ್ಲ, ಸೇಮ್ ಅದೇ ತರ ಸ್ಕ್ವೇರ್ ಆಮೇಲೆ ಸ್ಕ್ವೇರ್ ರೂಟ್ ಇವೆರಡು ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಆನ್ಸರ್ ಎಷ್ಟು ಸಿಗುತ್ತೆ ಅಂದ್ರೆ 2 ಮಾತ್ರ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 16 ಇದೆ. ಸೊ 16ಅನ್ನ ನಾವು ಯಾವ ತರ ಬರಿತೀವಿ, ಇವನ್ನ ಫ್ಯಾಕ್ಟರ್ಸ್ ಗಳಾಗಿ ಮಾಡ್ಬೇಕು. ಯಾವ ತರ ಮಾಡ್ಬೇಕು, ಫ್ಯಾಕ್ಟರ್ಸ್. 16ಅನ್ನ ಯಾವ ತರ ಫ್ಯಾಕ್ಟರ್ಸ್ ಮಾಡ್ತೀವಿ, ಸೇಮ್ ನಂಬರ್ ಫ್ಯಾಕ್ಟರ್ಸ್ ಆಗಿರ್ಬೇಕು. ಇವಾಗ ನೋಡ್ರಿ, 16ಅನ್ನ ನಾವು 8 ಇಂಟು 2 ಅಂತಾನು ಬರಿಬಹುದು. ಸೊ ಇದು ಸೇಮ್ ನಂಬರ್ ಫ್ಯಾಕ್ಟರ್ಸ್ ಗಳಲ್ಲ. ಸೊ ಅದಾದ್ರೆ ಇನ್ನು ಯಾವ ತರ ಬರಿಬಹುದು ಇದನ್ನ, ಸೊ 4 ಇಂಟು 4 ಬರಿತೀವಿ. ಓಕೆ, ಎರಡು ಸೇಮ್ ಇದೆ ನೋಡ್ರಿ, ಎರಡು ಸೇಮ್ ಇದೆ. ಸೊ ನಾವು ಈ ತರ ಫ್ಯಾಕ್ಟರ್ಸ್ ಗಳನ್ನ ಮಾಡ್ತೀವಿ, 4 ಇಂಟು 4. ಸೊ ಇವಾಗ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 4 ಇಂಟು 4ಅನ್ನ, ಸೊ 4 ಇಂಟು 4ಅನ್ನ ಯಾವ ತರ ಬರಿಬಹುದು, 4 ಎರಡು ಸಾರಿ ಇದೆ, ಅದಕ್ಕೋಸ್ಕರ 4 ಸ್ಕ್ವೇರ್ ಅಂತ ಬರಿತೀನಿ. ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನಾಗತ್ತೆ ಅಂದ್ರೆ 4 ಉಳಿತ. ಇದನ್ನ ತಾಳೆ ಹೆಂಗ್ ನೋಡೋದು, ಕರೆಕ್ಟ್ ಆಗಿದೆ ಇಲ್ಲ ಅಂತಂದ ಹೇಳಿ 4ಅನ್ನ ಏನ್ ಮಾಡ್ಬೇಕಂದ್ರೆ ಸ್ಕ್ವೇರ್ ಮಾಡ್ಬೇಕು, 16 ಬರುತ್ತೆ. ಸೊ ಕರೆಕ್ಟ್ ಆಗಿದೆ ಅಂತಂದ್ ಹೇಳ್ತೀವಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಅಂತಂದ್ ಹೇಳ್ತೀವಿ. ಸ್ಕ್ವೇರ್ ರೂಟ್ ಇದ್ರ ಸ್ಕ್ವೇರ್ ಅನ್ನ ಕಂಡುಹಿಡಿಯೋದು ಹೆಂಗ್ರಿ ಸರ್ ಅಂತಂದ್ ಹೇಳ್ತೀವಿ. ಈಗ ಒಂದು 3 ಅಕ್ಷರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 320 ಸ್ಕ್ವೇರ್ ಹೆಂಗ್ ಕಂಡುಹಿಡಿಯೋದು ಅಂತಂದ್ ಹೇಳಿದ್ರೆ, ಸಿಂಪಲ್ ಆಗಿ 320 ಇಂಟು 320ನೇ ಮಾಡ್ಬೇಕು ನೀವು. ಸೊ ಒಮ್ಮೆ 0ದಿಂದ ಮಲ್ಟಿಪ್ಲಿಕೇಶನ್ ಮಾಡಿ, 2ರಿಂದ ಮಾಡ್ರಿ, ಆಮೇಲೆ 3ರಿಂದ ಮಾಡ್ರಿ. ಸೊ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಇನ್ನು ಟ್ರಿಕ್ಸ್ ಗಳಿದಾವ, ಬಟ್ ಆದ್ರೆ ಅವಕ್ಕೆಲ್ಲ ತುಂಬಾ ಜಾಸ್ತಿ ಟ್ರಿಕ್ಸ್ ಗಳು ಬರ್ತಾವ. ಅದನ್ನ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ, ಯಾಕಂದ್ರೆ ಒಂದ್ ಕ್ವಶನ್ಗೋಸ್ಕರ ಸೊ ಯಾವ ಕ್ವಶನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಬಟ್ ಆದ್ರೆ ಸ್ಕ್ವೇರ್ ರೂಟ್ ಅಂತ ಬಂದಾಗ ನಾವು ಯಾವ ತರ ಮಾಡ್ಬೇಕು ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಯಾಕಂತಂದ ಹೇಳಿದ್ರೆ ಅಷ್ಟೊಂದೆಲ್ಲ ಗೊತ್ತಿರಂಗಿಲ್ಲ. ನಾವು ಮೊದ್ಲಿಗೆ ಏನ್ ನೆನ್ಪಿಟ್ಕೋಬೇಕಂದ್ರೆ, ಅಪ್ ಟು 20ರವರೆಗೂ ನಾವು ಸ್ಕ್ವೇರ್ ಗಳನ್ನ ನೆನ್ಪಿಟ್ಕೋಬೇಕು. 1ರ ಸ್ಕ್ವೇರ್ ಎಷ್ಟು, 1 ಆಗುತ್ತೆ. 2ರ ಸ್ಕ್ವೇರ್ 4 ಆಗತ್ತ. 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5ರದ್ದು 25, 6ದೆಷ್ಟು 36, 7 49 ಅಂತ ಹೇಳಿ 7 ಇಂಟು 7, ಆಮೇಲೆ 8 ಇಂಟು 8 64, 9ರ ಸ್ಕ್ವೇರ್ 81, 10ರದ್ದು 100, ಆಮೇಲೆ 11ರದ್ದು ಎಷ್ಟಾಗತ್ತೆ ನೋಡ್ರಿ 121, 12ರದ್ದು 144, 13ರದ್ದು 169. ಸೊ ಈ ತರ ಏನಂತಂದ ಹೇಳಿದ್ರೆ 20ರವರೆಗೂ ನೀವು ಕಂಡಿಡ್ಕೊಬೇಕು. ಸೊ ಒಂದ್ ಕಡೆ ನೀವು ಸ್ಕ್ವೇರ್ ರೂಟ್ ಅಂತ ಕೇಳಿದ ಅಂತಂದ ಹೇಳಿದ್ರೆ ಅದನ್ನ ನೀವು ಬರೆದಿಟ್ಕೋಬೇಕು. ಇವಾಗ ನೋಡ್ರಿ, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 625 ಅಂತಂದ್ ಕೇಳಿದಾನ, ನಾವು ಈ ತರ ಬರಿತೀವಿ. ಸಿಂಬಾಲಿಕ್ ಆಗಿ ಈ ತರ ಬರಿತೀವಿ, ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 625 ಅಂತ ಕೇಳಿದಾನ. ಈಗ ಮೊದ್ಲು ಏನ್ ಮಾಡ್ರಿ ಅಂತಂದ ಹೇಳಿದ್ರೆ 625 ಅನ್ನ ಈ ತರ ಬರ್ಕೊಡ್ರಿ. 625 ಅನ್ನ ಈ ತರ ಬರ್ಕೊಂಡ್ ನಂತರ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಎಕ್ಸ್ಪ್ಲನೇಷನ್ ಅನ್ನ ಒಂದೊಂದ್ಸರಿ ಮಿಸ್ ಆಗ್ಬಹುದು, ಬಟ್ ಅದ್ರ ಅರ್ಥ ಮಾಡ್ಕೊಡ್ರಿ. ನೋಡ್ರಿ, 625 ಏನಿದೆಯಲ್ಲ, ಇದು 3 ಅಕ್ಷರ ಇದೆ. ಮೊದಲಿನ 2 ಅಕ್ಷರಗಳದ್ದು ಒಂದು ಗುಂಪು ಮಾಡ್ರಿ. ಸೊ ಮೊದಲಿನ 2 ಅಕ್ಷರಗಳದ್ದು ಒಂದು ಗುಂಪು ಮಾಡ್ರಿ, ಆಮೇಲೆ ಉಳಿದಿದ್ದು ಇಲ್ಲಿ ಎಷ್ಟೇ ಬರ್ಲಿ ಅಕ್ಷರಗಳು ಮುಂದ್ಗಡೆ, ಸೊ ಅದ್ರದ್ದು ಒಂದ್ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಗ್ರೂಪ್ ಅನ್ನ ಮಾಡ್ರಿ. 2 ಗುಂಪು ಮಾಡ್ರಿ, ಗ್ರೂಪ್ ಮಾಡ್ರಿ. ಸೊ ಗ್ರೂಪ್ ಮಾಡಿದಾಗ ನೋಡ್ರಿ, ಇದ್ರದ್ದು ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಐತೆ, ಈ ಅಕ್ಷರದ್ದು ಇದು ಬಿಡಿ ಸ್ಥಾನ, ಇದು 10 ಸ್ಥಾನ, ಇದು 100 ಸ್ಥಾನ, ಆಮೇಲೆ ಹಂಗೆ 1000 ಸ್ಥಾನ ಅಂತ ಬರುತ್ತೆ. ಈ ಬಿಡಿ ಸ್ಥಾನದಲ್ಲಿ ನಂಬರ್ ಯಾವ್ದೈತೆ, 5 ಐತೆ. ಈ 5 ಇದ್ರಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ರಿ. ಸೊ ಇದ್ರಲ್ಲಿ 5 ಎಲ್ಲಿ ಬರುತ್ತೆ, ಬಿಡಿ ಸ್ಥಾನದಲ್ಲಿ ಎಲ್ಲಿ 5 ಬರುತ್ತೆ, ಇಲ್ಲಿ. ಸೊ ನೋಡ್ರಿ, ಇಲ್ಲಿ ಒಂದ್ ಕಡೆ ಮಾತ್ರ ಬಂದೈತೆ. ಸೊ ಇಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಈ ನಂಬರ್ ಅನ್ನ ನೀವು ಬರ್ಕೊಳ್ಬೇಕು, 5 ಅಂತ ಬರ್ಕೋಬೇಕು. ನಂಬರ್ ಅನ್ನ ಬರ್ಕೊಂಡ್ರ, ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಅರ್ಥ ಆಗತ್ತೆ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಇದೆ ನೋಡ್ರಿ, ಇದು 6 ಇದೆಯಲ್ಲ, ಇದ್ರದ್ದು ಮುಗಿತು. ಈಗ ಒಂದ್ ಗ್ರೂಪ್ ಮುಗಿತು, ಇನ್ನೊಂದು ಗುಂಪು ಇದೆಯಲ್ಲ. ಸೊ ಈ 6 ನಾವೇನ್ ಮಾಡ್ಬೇಕಂತಂದ ಹೇಳಿದ್ರೆ, ಸೊ ಈ 6 ಯಾವ ಅಕ್ಷರಗಳ ನಡುವೆ ಅಥವಾ ಯಾವ ಸಂಖ್ಯೆಗಳ ನಡುವೆ ಬರುತ್ತೆ ಅಂತ ನಾವು ನೋಡ್ಬೇಕು. 6 ಎಲ್ಲಿ ಬರುತ್ತಾ, 1 4 ನಡುವೆ ಬರುತ್ತೆ, ಇಲ್ಲ 4 9 ನಡುವೆ. ಓಕೆ, ಇಲ್ಲಿ ಬರುತ್ತೆ 4 9 ನಡುವೆ ಬರುತ್ತಲ್ಲ. ಸೊ ಇಲ್ಲಿ ಬಂದಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಅತಿ ಚಿಕ್ಕ ಸಂಖ್ಯೆ ಯಾವುದು, ಸೊ ಇಲ್ಲಿ 2 ಮತ್ತು 3ರ ನಡುವೆ ಬರುತ್ತೆ. 2 ಮತ್ತು 3ರ ನಡುವೆ ಬರುತ್ತೆ. ಇದ್ರಲ್ಲಿ ಯಾವ್ದು ಚಿಕ್ಕ ಸಂಖ್ಯೆ, ಆ ಚಿಕ್ಕ ಸಂಖ್ಯೆಯನ್ನ ನಾವು ಏನ್ ಮಾಡ್ಬೇಕಂದ್ರೆ ತಗೊಳ್ಬೇಕು. ಸೊ ನಾವು ಈ ಚಿಕ್ಕ ಸಂಖ್ಯೆಯನ್ನ ತಗೊಂಡ್ವಿ. ಈಗ ನೋಡ್ರಿ, ನಮ್ಗೆ ಒಂದ್ ನಂಬರ್ ಸಿಕ್ತು 2 ಅಂತಂದ ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ, 2 ಇದೆಯಲ್ಲ, ಇದ್ರ ಮುಂದಿನ ಸಂಖ್ಯೆಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, 6 ಅಂತಂದ ಹೇಳ್ತೀವಿ.
ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಸಿಕ್ತು 6 ಅಂತ ಸಿಕ್ತು. ಅವಾಗ 6 ಅಂತ ಸಿಕ್ಕಿದ್ರೆ ಈ 6 ಚಿಕ್ಕದಿದೆಯಾ ದೊಡ್ಡದಿದೆಯಾ ಅಂತ ನೋಡ್ಬೇಕು. ಸೊ ಈಕ್ವಲ್ ಆಗಿದೆ. ಸೊ ಇಲ್ಲಿ ಕೂಡ ಏನಿದೆ ಫ್ಯಾಕ್ಟರ್ 1 ಇದೆ. ಸೊ 5 ಮಾತ್ರ ಇದೆ. ಇಲ್ಲಿ ಎಲ್ಲಾದ್ರೂ ಫ್ಯಾಕ್ಟರ್ಸ್ ಇನ್ನೊಂದೆಲ್ಲಾದ್ರೂ ಬಂದಿತ್ತಂದ್ರೆ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿತ್ತು. 5 ಅಷ್ಟೇ ಇದೆ. ಸೊ ನಾವು 5 ಅಂತ ಬರ್ಕೋಬೇಕು. 25 425 ಸ್ಕ್ವೇರ್ ರೂಟ್ ಎಷ್ಟಾಗತ್ತಂದ್ರೆ 25 ಆಗತ್ತ. ಇವ್ ನಿಮ್ಗೆ ತಾಳೆ ನೋಡ್ಬೇಕಂತಂದ್ ಹೇಳಿದ್ರೆ 25 ಸ್ಕ್ವೇರ್ ಮಾಡ್ರಿ, ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 625 ಬರುತ್ತೆ. ಅದಕ್ಕೋಸ್ಕರ ನಾವು ಯಾವ ತರ ಬರ್ಕೊಂತೀವಿ? ಸೊ 625 25 ಇಂಟು 25 ಅಂತ ಬರ್ಕೊಂತೀವಿ. ಆಮೇಲೆ ನೆಕ್ಸ್ಟ್ ಏನ್ ಬರ್ತೀವಿ ಅಂದ್ರೆ 25 ಸ್ಕ್ವೇರ್ ಅಂತ ಬರಿತೀವಿ. ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಆನ್ಸರ್ 25 ಬರುತ್ತೆ. ಬಟ್ ಆದ್ರೆ ನಾವ್ ಇಷ್ಟೇ ಮಾಡ್ಬೇಕು ಕ್ಯಾಲ್ಕುಲೇಷನ್. ನಮ್ಗೆ ಎಷ್ಟು ಬತ್ತು ಆನ್ಸರ್ 25 ಅಂತಂದ್ ಹೇಳ್ತೀವಿ. ಕರೆಕ್ಟಾ? ಅರ್ಥ ಆಯ್ತಾ ಎಲ್ರಿಗೂ? ಸೊ ಅರ್ಥ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ ಯಾವ್ದಾದ್ರು ನೋಡೋಣ. ಎಸ್, ಇನ್ನೊಂದ್ ಯಾವ್ದಾದ್ರು ನೋಡೋಣ. ಸೊ ಇವಾಗ ನೋಡೋಣ ನೋಡ್ರಿ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ 576 ಸ್ಕ್ವೇರ್ ರೂಟ್ ಆಫ್ 576 ಎಷ್ಟು ಅಂತಂದ್ ಕೇಳಿದಾರೆ. ಎಸ್, ಸ್ಕ್ವೇರ್ ರೂಟ್ ಆಫ್ 576 ಎಷ್ಟಾಗತ್ತೆ ಅಂತ ಕ್ವಶನ್ ಕೇಳಿದಾರೆ. ಸೊ ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ ಸಂಖ್ಯೆಗಳನ್ನ ದೂರ ದೂರ ಬರಿಬೇಕು. ಸೊ ಮೊದಲಿನ 2 ಅಕ್ಷರಗಳನ್ನ ನಾವೇನ್ ಮಾಡ್ಬೇಕು? ಒಂದು ಗುಂಪನ್ನ ಮಾಡ್ಬೇಕು. ನೆಕ್ಸ್ಟ್ 2 ಎಷ್ಟೇ ಸಂಖ್ಯೆಗಳು ಬರ್ಲಿ ಅದನ್ನ ನಾವೇನ್ ಮಾಡ್ಬೇಕು? ಸೊ ಒಂದು ಗುಂಪನ್ನಾಗಿ ಮಾಡಬೇಕು. ಈ ಗುಂಪಿನಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟು ನಂಬರ್ ಐತೆ? 6 ಐತೆ. ಸೊ ಈ 6 ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಲ್ಲೆಲ್ಲಿ ಐತೆ ಅಂತ ನೋಡ್ಬೇಕು. ಸೊ ಎಲ್ಲೆಲ್ಲಿ ಬರುತ್ತೆ ನೋಡ್ರಿ, ಒಂದು 6 ಇಲ್ಲಿ ಬರುತ್ತಾ, ಇನ್ನೊಂದು 6 ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತಾ. ಇದ್ರ ಫ್ಯಾಕ್ಟರ್ಸ್ ಗಳು ಎಷ್ಟಾದ್ರು ಅಂದ್ರೆ ಒಂದು 4 ಆಯ್ತು. ಇಲ್ಲಿ ನೋಡ್ರಿ, ಸೊ 6 ಏನಂತಂದ್ ಹೇಳಿದ್ರೆ ಒಂದು 4 ಆಯ್ತು. ಇನ್ನೊಂದು ಫ್ಯಾಕ್ಟರ್ ಎಷ್ಟಾಗತ್ತ? ಸೊ 6 ಇನ್ನೊಂದು 6 ಆಗತ್ತ. ಸೊ ಈ 2 ಫ್ಯಾಕ್ಟರ್ಸ್ ಗಳು ಬಂದ್ವು. ಸೊ ಈ ಗುಂಪದ್ ಏನಾಯ್ತು ಅಂತಂದ್ ಹೇಳಿದ್ರೆ ಕೆಲಸ ಮುಗಿತು. ನೆಕ್ಸ್ಟ್ ಇನ್ನೊಂದು ಗುಂಪು ಐತಲ್ಲ ಅದ್ರದ್ದು ನೋಡ್ಬೇಕು. ಈ 5 ಸೊ ಇದರಲ್ಲಿ ಸೊ ಇಲ್ಲಿ ಬರುತ್ತೆ ಅಂತ ನಾವು ಚೆಕ್ ಮಾಡ್ಬೇಕು. 5 ಎಲ್ಲಿ ಬರುತ್ತೆ ನೋಡ್ರಿ. ಸೊ 1 4 ನಡುವೆ ಬರಲ್ಲ, 4 9 ನಡುವೆ 5 ಬರುತ್ತೆ. ಇದ್ರಲ್ಲಿ ಯಾವ್ದು ಚಿಕ್ಕ ಸಂಖ್ಯೆ ಅದನ್ನ ನಾವು ತಗೋಬೇಕು. ಚಿಕ್ಕ ಸಂಖ್ಯೆ ಯಾವ್ದು ಇದ್ರಲ್ಲಿ? 2 ಮತ್ತು 3ರಲ್ಲಿ. ಸೊ 2 ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಚಿಕ್ಕ ಸಂಖ್ಯೆ. ಒಂದು ಫ್ಯಾಕ್ಟರ್ ನಮಗ್ ಬಂತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ 2 ಇದೆಯಲ್ಲ, 2ದ ಮುಂದಿನ ಸಂಖ್ಯೆ ಯಾವ್ದು? 3. ಸೊ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, 6 ಆಗತ್ತ. ಈ 6 ಇಲ್ಲಿ ಏನಿದೆಯಲ್ಲ, ಈ 6 ಸೊ 5ಗಿಂತ ದೊಡ್ಡದಾ ಚಿಕ್ಕದ ಅಂತ ನೋಡ್ಬೇಕು. ಅಥವಾ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಈ 5 ಸೊ 6ಗಿಂತ ಚಿಕ್ಕದಾ ದೊಡ್ಡದಾ ಅಂತ ನೋಡ್ಬೇಕು. ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಸೊ ಇಲ್ಲಿ ಏನಿದೆ ಅಂತಂದ್ ಹೇಳಿದ್ರೆ ಚಿಕ್ಕದಾಗೈತೆ. ಸೊ ಇದೇನ 5 ಇದೆಯಲ್ಲ, 5 6ಗಿಂತ ಚಿಕ್ಕದಾಗೈತೆ. ಸೊ ಚಿಕ್ಕದಾಗಿದೆ ಅಂತಂದ್ ಹೇಳಿದ್ರೆ ನಾವು ಇಲ್ಲಿ 2 ನೋಡ್ಬೇಕು. 2 ಫ್ಯಾಕ್ಟರ್ಸ್ ಗಳಿದಾವಲ್ಲ, ಇದರಲ್ಲಿ ಮುಂದಿನ ಸಂಖ್ಯೆ ಯಾವ್ದು ಅಂತ ಗೊತ್ತಿರ್ಬೇಕಲ್ಲ. ಸೊ ಇಲ್ಲಿ ಚಿಕ್ಕದಾಗಿದೆ ಅಂತಂದ್ ಹೇಳಿದ್ರೆ ಕೂಡ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದು ಚಿಕ್ಕದಿರುತ್ತಲ್ಲ ಆ ಚಿಕ್ಕ ಸಂಖ್ಯೆಯನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕು. 24 ಆಗತ್ತ. ನಮ್ಗೆ ಆನ್ಸರ್ ಎಷ್ಟು ಬರುತ್ತಂದ್ರೆ 24 ಸ್ಕ್ವೇರ್ ಎಷ್ಟಾಗುತ್ತೆ ಅಂದ್ರೆ 576. 576 ಅನ್ನ ನಾವು ಯಾವ ತರ ಬರೀಬಹುದು? 24 ಇಂಟು 24 ಬರಿತೀವಿ. ಅದಾದ ನಂತರ ನೆಕ್ಸ್ಟ್ 24 ಸ್ಕ್ವೇರ್ ಅಂತ ಬರಿತೀವಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತಾ, 24 ನಮ್ಗೆ ಆನ್ಸರ್ ಬರುತ್ತಾ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲ್ಲೇ ನೋಡೋಣ ನೋಡ್ರಿ. ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಕರೆಕ್ಟ್ ಆಗಿ ಬರ್ದು ಇಟ್ಕೊಳ್ರಿ. ಸೊ ನಾನು ಏನಂತಂದ್ ಹೇಳಿದ್ರೆ ಶಾರ್ಟ್ ಕಟ್ ಆಗಿ ಮಾಡ್ತಿದ್ದೀನಿ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಟೈಮ್ ಹಿಡಿಯೋದೈತೆ. ಬಟ್ ಅದ್ರ ಒಂದ್ಸರಿ ನಿಮ್ಗೆ ಇದು ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ಹೆಂಗ್ ಮಾಡೋದು? ಜಸ್ಟ್ ಒಂದು 5 ಸೆಕೆಂಡ್ ಇಲ್ಲ 10 ಸೆಕೆಂಡ್ಸ್ ಅಲ್ಲಿ ಮಾಡ್ಬಿಡ್ತೀರಿ ನೀವು. ಸೊ ಇವಾಗ ನೋಡ್ರಿ, ನೆಕ್ಸ್ಟ್ ನಾನು ಒಂದ್ ಹೇಳ್ತೀನಿ ನೋಡ್ರಿ, ಅದನ್ನ ಮಾಡ್ರಿ ನೋಡ್ರಿ. ಸ್ಕ್ವೇರ್ ರೂಟ್ ಆಫ್ 1444 1444 ಸ್ಕ್ವೇರ್ ರೂಟ್ ಎಷ್ಟಾಗತ್ತೆ ಅಂತಂದ್ ಹೇಳಿ ನಾವು ಕಂಡುಹಿಡಿಬೇಕು. ಸೊ ಇನ್ನೊಂದ್ಸರಿ ಕರೆಕ್ಟ್ ಆಗಿ ಕೇಳ್ಕೊಡ್ರಿ. 1444 ನಾವು ಏನಂತಂದ್ ಹೇಳಿದ್ರೆ ಸೊ ಬಿಡಿಸಿ ಬರಿಬೇಕು. ಸ್ವಲ್ಪ ಸ್ವಲ್ಪ ದೂರ ದೂರ ಬರಿಬೇಕು. ಸೊ ಮೊದಲಿನ 2 ಅಕ್ಷರಗಳನ್ನ ನಾವೇನ್ ಮಾಡ್ಬೇಕು? ಒಂದು ಗುಂಪನ್ನ ಮಾಡ್ಬೇಕು. ಉಳಿದಿದ್ದೇನಂತಂದ್ ಹೇಳಿದ್ರೆ ಎಷ್ಟೇ ಅಕ್ಷರ ಇದು ಸಂಖ್ಯೆಗಳು ಬರ್ಲಿ ಅದನ್ನ ಒಂದು ಗುಂಪನ್ನಾಗಿ ಮಾಡ್ಬೇಕು. ಸೊ ಈ ಮೊದಲಿನ ಗುಂಪಿನಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಕ್ಷರ ಐತೆ? 4 ಐತೆ. ಸೊ ಅದೇ ತರ ಈ ಬಿಡಿ ಸ್ಥಾನದಲ್ಲಿ ಎಷ್ಟನೇ ಅಂದ್ರೆ 4 ಎಲ್ಲೆಲ್ಲಿ ಬರುತ್ತೆ ಅಂತಂದ್ ಹೇಳಿ ನಾವು ಚೆಕ್ ಮಾಡ್ಬೇಕು. 4 ಎಲ್ಲಿ ಬರುತ್ತಾ? ಒಂದು 2ರಲ್ಲಿ ಬರುತ್ತೆ. ಸೊ 2 ಸ್ಕ್ವೇರ್ ಅಂತ ಬಂದಾಗ ಬಿಡಿ ಸ್ಥಾನದಲ್ಲಿ 4 ಬರುತ್ತಾ, ಆ 2ಅನ್ನ ನಾವು ಇಲ್ಲಿ ಬರ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಎಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿ 6 ಇದೆ, 5 ಇದೆ, 6 ಇದೆ, ಮತ್ತೆ 9 ಇದೆ, ಇಲ್ಲಿ 4 ಇದೆ ಮತ್ತೆ. ಸೊ ಮತ್ತೆ ಏನಂತಂದ್ ಹೇಳಿದ್ರೆ 8 ಸ್ಕ್ವೇರ್ ಅಂತ ಮಾಡಿದಾಗ 4 ಬರುತ್ತೆ ಅಂತಂದ್ ಹೇಳಿ. ಇನ್ನೊಂದು ಫ್ಯಾಕ್ಟರ್ ಎಷ್ಟಾಯ್ತು? 8 ಆಯ್ತು. ಸೊ 2 ಸಂಖ್ಯೆಗಳು ಬಂದ್ವಾ. ಸೊ ಈ ಇದ್ರದ್ದು ಕೆಲಸ ಮುಗೀತು. ಇವಾಗ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದ್ರದ್ದು ನೋಡ್ಬೇಕು ಇವಾಗ. ಸೊ 14 ಈ ಯಾವ ಸಂಖ್ಯೆಗಳ ನಡುವೆ ಬರುತ್ತಾ ಅಂತ ನೋಡ್ಬೇಕು. 1ರಿಂದ 4 ನಡುವೆ ಬರುತ್ತಾ? ಇಲ್ಲ. 4ರಿಂದ 9 ನಡುವೆ? ಇಲ್ಲ. 9ರಿಂದ 16 ಓಕೆ, ಎಸ್. 9ರಿಂದ 16 ನಡುವೆ 14 ಬರುತ್ತೆ. ಅವಾಗ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಸೊ ಇಲ್ಲಿ 9ರಿಂದ 16 ನಡುವೆ ಬರುತ್ತೆ ಅಂತಂದ್ ಹೇಳಿದ್ರೆ 3ರಿಂದ 4 ನಡುವೆ ಬರುತ್ತೆ ಅಂದಂಗ. ಸೊ ಇದರಲ್ಲಿ ಯಾವ ಚಿಕ್ಕ ಸಂಖ್ಯೆ ಐತಲ್ಲ ಆ ಚಿಕ್ಕ ಸಂಖ್ಯೆನ ನಾವೇನ್ ಮಾಡ್ಬೇಕು? ಮೊದಲಿಗೆ ತಗೊಳ್ಬೇಕು. ನಾವು 3 ಅಂತ ತಗೊಂಡ್ವಿ. ನಮಗೆ ಏನ್ ಸಿಕ್ತು? ಮೊದಲ ಫ್ಯಾಕ್ಟರ್ ಸಿಕ್ತು. ಇನ್ನೊಂದು ಫ್ಯಾಕ್ಟರ್ ನಾವು ಇನ್ನೊಂದು ಸಂಖ್ಯೆನ ಕಂಡುಹಿಡಿಬೇಕಷ್ಟೇ. ಅರ್ಧ ಕೆಲಸ ಮುಗಿತಿಲ್ಲ. ಸೊ ಇಷ್ಟು ಸಿಕ್ಕ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ 3ಅನ್ನ ಮುಂದಿನ ಸಂಖ್ಯೆ ಎಷ್ಟು? 3ದ ಮುಂದಿನ ಸಂಖ್ಯೆ 4.
ಸೊ 3 ಇಂಟು 4 ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ನಮ್ಗೆ ಎಷ್ಟು ಬರುತ್ತೆ 12 ಅಂತ ಆನ್ಸರ್ ಬರುತ್ತೆ. ಅವಾಗ ಇಲ್ಲಿದೆಯಲ್ಲ ಈ ಗುಂಪಲ್ಲಿ ಆ 14 ತಗೊಳ್ಬೇಕು. ಈ 14 ಈ 12ಗಿಂತ ಚಿಕ್ಕದಾಗೈತೆ ದೊಡ್ಡದಾಗೈತೆ ಅಂತ ಹೇಳಿ ಕಂಪೇರ್ ಮಾಡ್ಬೇಕು. ಏನಾಗೈತಿ 14 ದೊಡ್ಡದಾಗೈತೆ. ದೊಡ್ಡದಾಗಿದ್ರೆ ಇದರಲ್ಲಿ ಈ ಎರಡು ಫ್ಯಾಕ್ಟರ್ಸ್ ಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಸೊ 8 ದೊಡ್ಡ ಸಂಖ್ಯೆ ಯಾವ್ದಂತ ಹೇಳಿದ್ರೆ 8 ದೊಡ್ಡ ಸಂಖ್ಯೆ ಆಗೈತೆ. ಅವಾಗ ನಾವು 8 ನಾವು ಇಲ್ಲಿ ಇನ್ನೊಂದು ಸಂಖ್ಯೆಯಾಗಿ ತಗೋಬೇಕು. ಸೊ ನಮ್ಗೆ ಆನ್ಸರ್ ಸಿಕ್ತು 38 ಅಂತ ಹೇಳಿ. ಸೊ 38 ಸ್ಕ್ವೇರ್ ಎಷ್ಟಾಗತ್ತೆ ಅಂದ್ರೆ 1444 ಆಗತ್ತೆ. ಸೊ ನಾವು 1444 ಯಾವ ತರ ಬರಿತೀವಿ? 38 ಸ್ಕ್ವೇರ್ ಇಂಟು 38 ಸ್ಕ್ವೇರ್ ಅಂತ ಬರಿತೀವಿ. ಸಾರಿ 38 ಇಂಟು 38 ಅಂತ ಬರಿತೀವಿ. ಆಮೇಲೆ ನೆಕ್ಸ್ಟ್ ಏನ್ ಬರಿತೀವಿ ಅಂದ್ರೆ 38 ಸ್ಕ್ವೇರ್ ಅಂತ ಬರಿತೀವಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಆನ್ಸರ್ ಎಷ್ಟು ಸಿಕ್ತು? 38 ಅಂತ ಸಿಕ್ತು. ಸೊ ಇವಾಗ ಎಲ್ರಿಗೂ ಅರ್ಥ ಆಯ್ತಾ? ಇದು ಎರಡು ಸಂಖ್ಯೆದು. ಸೊ ನೆಕ್ಸ್ಟ್ ನೋಡ್ರಿ, ನಿಮಗ್ ಮಾಡಕ್ ಬಂದ್ರೆ ಸೊ ಇದನ್ನ ಮಾಡ್ರಿ. ಸೊ ಮಾಡಕ್ ಬಂದ್ರೆ ಮಾಡ್ರಿ, ಮಾಡಕ್ ಬರ್ಲಿಲ್ಲ ಅಂದ್ರೂ ಟ್ರೈ ಮಾಡ್ರಿ, ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ. ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 1764 ಎಷ್ಟಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 1764. ಸೊ ಇದನ್ನ ಬಿಡಿಸಿ ಬರೀರಿ 1764 ಅಂತಂದ ಹೇಳಿ. ಮೊದಲಿನ ಎರಡು ಸಂಖ್ಯೆಗಳನ್ನ ಒಂದು ಗುಂಪು ಮಾಡ್ರಿ, ಉಳಿದಿರೋ ಸಂಖ್ಯೆಗಳನ್ನ ಒಂದು ಗ್ರೂಪ್ ಆಗಿ ಮಾಡ್ರಿ. ಸೊ ಇಲ್ಲಿ ಮೊದಲಿನ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟನೇ ಯಾವ ಸಂಖ್ಯೆ ಐತೆ? 4 ಐತೆ. ಈ 4 ಸಂಖ್ಯೆ ಇಲ್ಲಿ ನಮ್ಮ ಟೇಬಲ್ ಅಲ್ಲಿ ಎಷ್ಟನೇ ಅಂದ್ರೆ ಯಾವ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 4 ಬಂದೈತೆ ಅಂತ ನಾವು ಚೆಕ್ ಮಾಡ್ಬೇಕು, ಕಂಪೇರ್ ಮಾಡ್ಬೇಕು. ಸೊ 4 ಇಲ್ಲೊಂದ್ ಸರಿ ಬಂದೈತೆ, ಇಲ್ಲೊಂದ್ ಸರಿ ಬಂದೈತೆ. ಅಂದ್ರೆ 2 ಸ್ಕ್ವೇರ್ ಮಾಡಿದಾಗ 4 ಬರುತ್ತಾ, ಆಮೇಲೆ 8 ಸ್ಕ್ವೇರ್ ಮಾಡಿದಾಗ 4 ಬರುತ್ತೆ ಅಂತಂದು ಆಯ್ತು. ಉಳಿದಿದ್ದು ಎಲ್ಲೂ ಬರಂಗಿಲ್ಲ. ಸೊ ಅದಾದಂದ್ರೆ ಇದ್ರ ಕೆಲಸ ಮುಗಿತು ಫಸ್ಟ್ ಗ್ರೂಪ್. ಇನ್ ನೆಕ್ಸ್ಟ್ ಗ್ರೂಪ್ ಏನೈತೆ ಅಂದ್ರೆ 17 ಐತೆ. ಈ 17 ಸೊ ಯಾವ್ದ್ರ ನಡುವೆ ಬರುತ್ತೆ ನೋಡ್ರಿ. ಸೊ 1 ರಿಂದ 4 ನಡುವೆ ಇಲ್ಲ, 4 ರಿಂದ 9 ಇಲ್ಲ, 9 ರಿಂದ 16 ಇಲ್ಲ, 16 ರಿಂದ 27 ಓಕೆ ಬರುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ನಾವು ಇದ್ರಲ್ಲಿರೋ ಸೊ ಈ ಎರಡು ನಂಬರ್ ಅಲ್ಲಿರೋ ಚಿಕ್ಕ ಸಂಖ್ಯೆನ ತಗೋಬೇಕು. ಅಂದ್ರೆ 16 ರಿಂದ 25 ನಡುವೆ ಬರುತ್ತಂದ್ರೆ 5 ಸ್ಕ್ವೇರ್ ಇಂದ 4 ಸ್ಕ್ವೇರ್ ಒಳಗಡೆ ಏನಂತಂದ್ ಹೇಳಿದ್ರೆ 17 ಬರುತ್ತೆ ಅಂದಂಗ ಅದು. ಸೊ ಇದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 4 ಅಂತ ತಗೊಂತೀವಿ. ನಮ್ಗೆ ಏನಂತಂದ್ ಹೇಳಿದ್ರೆ ಒಂದು ಫ್ಯಾಕ್ಟರ್ ಸಿಕ್ತು. ಸೊ ಇನ್ನೊಂದ್ ಸಂಖ್ಯೆನ ನಾವು ಕಂಡುಹಿಡಿಬೇಕು. ಸೊ ಇನ್ನೊಂದ್ ಸಂಖ್ಯೆಯನ್ನ ಕಂಡುಹಿಡಿಬೇಕಂತ ಹೇಳಿದ್ರೆ ಇಲ್ಲಿ 2 ಇದೆ. ಇಲ್ಲಿ 2 ಇರೋದ್ರಿಂದ ನೆಕ್ಸ್ಟ್ ಸಂಖ್ಯೆ ಕಂಡುಹಿಡಬೇಕು. ಇಲ್ಲ ಅಪ್ಪಿ ಎಲ್ಲಾದ್ರೂ ಒಂದೇ ಇದ್ರೆ, ಈಗ ನೋಡ್ರಿ 5 ಅಂತಂದ್ ಒಂದೇ ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆ ಕಂಡುಹಿಡಿಯೋದೇ ಬೇಡ. ಸೊ 4 5 45 ಅಂತ ಹೇಳಿ ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತದು. ಬಟ್ ಆದ್ರೆ ಇಲ್ಲಿ 2 ಸಂಖ್ಯೆ ಇರೋದ್ರಿಂದ ನಾವು ನೆಕ್ಸ್ಟ್ ಸಂಖ್ಯೆನ ಕಂಡುಹಿಡಬೇಕಂದ್ರೆ 4 ಇದೆಯಲ್ಲ, 4 ಮುಂದಿನ ಸಂಖ್ಯೆ ಯಾವುದು? 5. ಸೊ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, 20 ಬರುತ್ತೆ. ಈ 20 ನಾವೇನ್ ಮಾಡ್ಬೇಕಂದ್ರೆ ಕಂಪೇರ್ ಮಾಡ್ಬೇಕು. ಯಾವ್ದು ಕಂಪೇರ್ ಮಾಡ್ಬೇಕು? ಇಲ್ಲಿ 17 ಅಂತ ಕೊಟ್ಟಿದಾನಲ್ಲ, ಈ 17 20ಗಿಂತ ದೊಡ್ಡದಾ ಚಿಕ್ಕದಾ ಅಂತ ನೋಡ್ಬೇಕು. ದೊಡ್ಡದಾಗೈತಾ ಚಿಕ್ಕದಾಗೈತಾ? 17 ಚಿಕ್ಕದಾಗೈತೆ. 17 20ಗಿಂತ ದೊಡ್ಡದಾಗೈತೆ ಚಿಕ್ಕದಾಗೈತೆ? 17 20ಗಿಂತ ಚಿಕ್ಕದಾಗೈತೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಏನ್ ಮಾಡ್ಬೇಕು ನೆಕ್ಸ್ಟ್? ಸೊ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಚಿಕ್ಕ ಸಂಖ್ಯೆಯನ್ನ ತಗೊಳ್ಬೇಕು. ಇಲ್ಲಿ ಏನ್ ಮಾಡ್ಬೇಕು? ನಾವು ಚಿಕ್ಕ ಸಂಖ್ಯೆಯನ್ನ ಸೆಲೆಕ್ಷನ್ ಮಾಡ್ಬೇಕು. ಇಲ್ಲಿ ಚಿಕ್ಕದಾಗಿದ್ರೆ ಚಿಕ್ಕ ಸಂಖ್ಯೆ. ಸೊ 17 ಅಂದ್ರೆ 20ಗಿಂತ ಎಲ್ಲಾದ್ರೂ ದೊಡ್ಡದಾಗಿದ್ರೆ, ಇಲ್ಲಿ ಅಪ್ಪಿ ತಪ್ಪಿ ನೋಡ್ರಿ ಎಕ್ಸಾಂಪಲ್, ಇಲ್ಲಿ ಏನಾದ್ರು 22 ಬಂದ್ರೆ 22 20ಗಿಂತ ದೊಡ್ಡದಿತ್ತು, ಅವಾಗ ಸೊ ನಾವು ದೊಡ್ಡ ಸಂಖ್ಯೆನ ತಗೋಬೇಕಿತ್ತು. ಇಲ್ಲಿ 17 20ಗಿಂತ ಚಿಕ್ಕದಾಗಿರೋದ್ರಿಂದ ನಾವು ಇಲ್ಲಿ ಚಿಕ್ಕ ಸಂಖ್ಯೆನ ತಗೋತೀವಿ. ನೆಕ್ಸ್ಟ್ ಫ್ಯಾಕ್ಟರಿ ಯಾವ್ದಾಗತ್ತೆ ಅಂದ್ರೆ 42 ಆಗತ್ತ. 42 ಏನಾಗತ್ತೆ ಅಂತ ಹೇಳಿದ್ರೆ ಇದ್ರದ್ದು ಸ್ಕ್ವೇರ್ ರೂಟ್ ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದು ಕೂಡ ಹಂಗೆ ಇದೆ, ಸ್ಕ್ವೇರ್ ರೂಟ್ ಆಫ್ 9801. ಇದೆಲ್ಲ ಅರ್ಥ ಆದ್ರೆ ನೆಕ್ಸ್ಟ್ 5 ಸಂಖ್ಯೆದು 7 ಸಂಖ್ಯೆದೆಲ್ಲನೂ ನಾವು ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ 9801 ಅಂತ ಇದೆ. ಸೊ ಇದನ್ನ ಸ್ಕ್ವೇರ್ ರೂಟ್ ಅಂತಂದ್ ಬರ್ದಾಗ ಎಷ್ಟಾಗತ್ತೆ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ, ಪಾಸ್ ಮಾಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಇದನ್ನ ಸ್ವಲ್ಪ ದೂರ ಬಡೀರಿ. ಸೊ ಮೊದಲ 2 ಅಕ್ಷರಗಳನ್ನ ಒಂದು ಗ್ರೂಪ್ ಮಾಡ್ರಿ, ಆಮೇಲೆ ಉಳಿದಿದ್ದು ಒಂದು ಗ್ರೂಪ್ ಮಾಡ್ರಿ. ಸೊ ಇಲ್ಲಿ 1 ಇದೆ, ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 1 ಇದೆ. ಆ 1 ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಬೇಕು. ಸೊ 1 ಇಲ್ಲಿ ಬಂದಿದೆ ಅಂದ್ರೆ 1 ಸ್ಕ್ವೇರ್ ಮಾಡಿದಾಗ 1 ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 1 ಯಾವಾಗ ಬರುತ್ತೆ? 9 ಸ್ಕ್ವೇರ್ ಮಾಡಿದಾಗ ಬರುತ್ತೆ. 9 ಸ್ಕ್ವೇರ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. ಈ ಎರಡನ್ನ ಬರದ್ವಿ. ಸೊ ಅದಾದಂದ್ರೆ ಈ ಗುಂಪಿನ ಕೆಲಸ ಮುಗಿತು. ನೆಕ್ಸ್ಟ್ ಗುಂಪ್ ಐತಲ್ಲ ಅದನ್ನ ನೋಡ್ಬೇಕು. 98 ಯಾವ್ದ್ರ ನಡುವೆ ಬರುತ್ತೆ ನೋಡ್ರಿ, ಚೆಕ್ ಮಾಡ್ರಿ, ಡೈರೆಕ್ಟ್ ಆಗಿ ನೋಡ್ರಿ. 81 ಮತ್ತು 100ರ ನಡುವೆ ಬರುತ್ತೆ. ಅಂದ್ರೆ 9 ಸ್ಕ್ವೇರ್ ಮತ್ತು 10 ಸ್ಕ್ವೇರ್ ನಡುವೆ ಬರುತ್ತೆ. ಸೊ 98 ಎಲ್ಲಿ ಬರುತ್ತೆ ಅಂದ್ರೆ 81 ಮತ್ತು 100ರ ನಡುವೆ ಬರೋದ್ರಿಂದ ಸೊ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಇದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 9 ಆಗತ್ತ. ಸೊ ನಾವು 9 ಬರ್ಕೊಂಡ್ವಿ. ಇಲ್ಲಿ 2 ಫ್ಯಾಕ್ಟರ್ಸ್ ಇರೋದ್ರಿಂದ ಮುಂದಿನ ಸಂಖ್ಯೆ ಕಂಡುಹಿಡಿಬೇಕಲ್ಲ, 1 ಸಿಕ್ತು ನಮ್ಗೆ. ಸೊ ಇನ್ನೊಂದು ಮುಂದಿನ ಸಂಖ್ಯೆ ಕಂಡುಹಿಡಿಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು? 9 ಅದ್ರ ಮುಂದಿನ ಸಂಖ್ಯೆ ಯಾವುದು? 10. ಸೊ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು 90 ಆಗತ್ತ. ಸೊ ಇಲ್ಲಿ ನೋಡ್ರಿ ನಾವು ಕಂಪೇರ್ ಮಾಡ್ಬೇಕು. 98 ಈ ನಂಬರ್ಗಿಂತ ಚಿಕ್ಕದಾಗೈತಾ ದೊಡ್ಡದಾಗೈತಾ? ಸೊ 98 90ಗಿಂತ ದೊಡ್ಡದಾಗೈತೆ. ದೊಡ್ಡದಾಗಿರೋದ್ರಿಂದ ಈ 2 ಫ್ಯಾಕ್ಟರ್ಸ್ ಗಳಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನ ಚೂಸ್ ಮಾಡ್ಬೇಕು. ಯಾವ್ದು ದೊಡ್ಡದು? 1 ದೊಡ್ಡದ 9 ದೊಡ್ಡದ? ಇದ್ರಲ್ಲಿ 9 ದೊಡ್ಡದಾಗತ್ತ, ನಾವು 9 ತಗೊಂತೀವಿ. 99 ಆಗತ್ತ. ಸೊ 99 ಏನಂತಂದ್ ಹೇಳಿದ್ರೆ ಇದ್ರದ್ದು ಸ್ಕ್ವೇರ್ ರೂಟ್ ಆಗತ್ತ. ಸೊ ನಿಮ್ಗೆ ಅರ್ಥ ಆಗ್ಲಿಲ್ಲ, ಓಕೆ ಸರ್ ನೀವು ಹೇಳಿದ್ ರಾಂಗ್ ಇದೆ ಅಂತಂದ್ ಹೇಳಿದ್ರೆ 99 ಸ್ಕ್ವೇರ್ ಮಾಡ್ರಿ, ನಿಮ್ಗೆ ಏನ್ ಆನ್ಸರ್ ಬರುತ್ತೆ ನೋಡ್ರಿ, ಇದೇ ಬರುತ್ತೆ ಆನ್ಸರ್. ಎಸ್. ಸೊ ಎಲ್ರಿಗೂ ಅರ್ಥ ಆಯ್ತಾ?
ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಇದೆ 6 2 4 1. ಸೊ 6 2 4 1. ಸೊ ಇದ್ರ ಸ್ಕ್ವೇರ್ ರೂಟ್ ಎಷ್ಟಪ್ಪ ಅಂತ ಇದೆ 6 2 4 1. ಸರ್ ಏನಕ್ಕೆ ಇಷ್ಟೆಲ್ಲ ಹೇಳ್ತಿದ್ದೀರಾ, ಮೊದಲು ಇದನ್ನ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಗೊತ್ತಾಗತ್ತೆ ನಮ್ಗೆ. ಸೊ ನೆಕ್ಸ್ಟ್ ನೋಡ್ರಿ 6 2 4 1 ಸ್ಕ್ವೇರ್ ಎಷ್ಟಾಗತ್ತೆ ನೋಡ್ರಿ, ಸ್ಕ್ವೇರ್ ರೂಟ್ ಸಾರಿ. ಸೊ 6 2 4 1 ಏನ್ ಮಾಡ್ರಿ ಬಿಡಿಸಿ ಬರೀರಿ. ಸೊ ಈ ಎರಡು ಸಂಖ್ಯೆಗಳನ್ನ ಗ್ರೂಪ್ ಮಾಡ್ರಿ. ಸೊ ಉಳಿದಿರೋ ಸಂಖ್ಯೆಗಳನ್ನ ಗುಂಪ್ ಮಾಡ್ರಿ. ಸೊ ಈ ಸಂಖ್ಯೆಯಲ್ಲಿ ಈ ಗುಂಪಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟೈತೆ, ಒಂದೈತೆ. ಸೊ ಯಾವ್ದನ್ನ ಸ್ಕ್ವೇರ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಒಂದೊಂದು ಬರುತ್ತೆ ನೋಡ್ರಿ, ಇಲ್ಲಿ ಒಂದೈತೆ, ಅದಾದ ನಂತರ ಇನ್ನೊಂದು ಒಂದೈತೆ. ಇಲ್ಲಿ ಎರಡು ಫ್ಯಾಕ್ಟರ್ಸ್ ಗಳಾಗ್ತಾವ, 1 ಮತ್ತು 9. ಸೊ ನೆಕ್ಸ್ಟ್ ಈ ಗುಂಪಿನ ಕೆಲಸ ಮುಗಿತು. ನೆಕ್ಸ್ಟ್ ಗುಂಪ್ ನೋಡ್ರಿ 62 ಇದೆ. 62 ಯಾವ ಸಂಖ್ಯೆಗಳ ನಡುವೆ ಬರುತ್ತೆ ನೋಡ್ರಿ, 62 ಇಲ್ಲಿ ಬಂತು. ಓಕೆ, ಇಲ್ಲಿ ಬರುತ್ತೆ. 7 ಮತ್ತು 8ರ ನಡುವೆ ಬರುತ್ತೆ. ಇದರಲ್ಲಿ ಚಿಕ್ಕ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಬೇಕು. 7ಅನ್ನ ನಾವು ಸೆಲೆಕ್ಷನ್ ಮಾಡಿದ್ವಿ, ನಮ್ಗೆ ಏನ್ ಸಿಕ್ತು, ಒಂದು ಸಂಖ್ಯೆ ಸಿಕ್ತು, 7 ಸಿಕ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಂಖ್ಯೆ 2 ಇದಾವ. ಫ್ಯಾಕ್ಟರ್ಸ್ ಗಳು 2 ಇರೋದ್ರಿಂದ ನಾವು ಮುಂದಿನ ಸಂಖ್ಯೆಯನ್ನ ಕಂಡು ಹಿಡಿಬೇಕಂದ್ರೆ, ಸೊ 7 ಇದೆಯಲ್ಲ, 7ರದ ಮುಂದಿನ ಸಂಖ್ಯೆ ಯಾವುದು, 8. ಸೊ ನಾವು ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, 7 8 56 ಆಗತ್ತ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 62 ಇದೆಯಲ್ಲ ಈ ಗುಂಪಲ್ಲಿ, ಈ 62 56ಗಿಂತ ದೊಡ್ಡದಾಗೈತೆ ಚಿಕ್ಕದಾಗೈತೆ ಅಂತ ನೋಡ್ತೀವಿ. ಸೊ ಏನಾಗೈತೆ, ದೊಡ್ಡದಾಗೈತೆ. ದೊಡ್ಡದಾಗಿರೋದ್ರಿಂದ ಇದ್ರಲ್ಲಿ ನಾವು ಯಾವ ಸಂಖ್ಯೆಯನ್ನ ಚೂಸ್ ಮಾಡ್ತೀವಿ, ದೊಡ್ಡ ಸಂಖ್ಯೆಯನ್ನ ಚೂಸ್ ಮಾಡ್ತೀವಿ. ಇದ್ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 9. ಸೊ ಇದನ್ನ ನಮ್ಗೆ ಆನ್ಸರ್ ಎಷ್ಟಾಗತ್ತೆ ಅಂದ್ರೆ 79 ಆಗತ್ತೆ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋಸ್ ಅನ್ನ ನೋಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಇದನ್ ಬಿಟ್ಟು ಬೇರೆ ಯಾವ್ದು ಚೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಅರ್ಥ ಆಗಿಬಿಡಂಗಿಲ್ಲ. ಏನೇನೋ ಬಂದ್ಬಿಡದೆ, ಏನೇನೋ ಹೇಳ್ತಾರ. ಸೊ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಏನಿದೆ ಅಂದ್ರೆ 5 ಸಂಖ್ಯೆ ಇದೆ. ನಮಗ್ ಕ್ವಶನ್ ಕೇಳೋ ಇಂಥವ್ದು 23716 23,716 ಸ್ಕ್ವೇರ್ ರೂಟ್ ಎಷ್ಟು ಅಂತ ಕ್ವಶನ್ ಕೇಳಿದಾನ. ನಾವು ಈಗ ಬಿಡಿಸಿ ಬರೋಣ. ಸೊ 237 16 ಅಂತ ಇದೆ. 23,716 ಅಂತ ಇದೆ. ಸೊ ಇದ್ರ ಸ್ಕ್ವೇರ್ ರೂಟ್ ಎಷ್ಟಪ್ಪ ಅಂತ ನಾವು ನೋಡ್ಬೇಕು. ಮೊದಲ 2 ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಗ್ರೂಪ್ ಮಾಡ್ಬೇಕು. ಉಳಿದಿರೋ 3 ಸಂಖ್ಯೆಗಳದ್ದು ಒಂದು ಗ್ರೂಪ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಹಂಗೆ ಯಾವ್ದೋ ಎಕ್ಸಾಂಪಲ್ ತಗೊಳ್ರಿ, ಮೊದಲಿನ 2 ಸಂಖ್ಯೆ ಒಂದು ಗುಂಪು ಮಾಡ್ಬೇಕು, ಉಳಿದಿದ್ದೆಲ್ಲ ಒಂದು ಗುಂಪು ಮಾಡ್ಬೇಕು. ಇಲ್ಲಿ ನೋಡ್ರಿ 16ಅನ್ನ ನಾವು ನೋಡಿದಾಗ, ಮೊದಲೇ ಗ್ರೂಪ್ ಅನ್ನು ನೋಡಿದಾಗ ಬಿಡಿ ಸ್ಥಾನದಲ್ಲಿ ಎಷ್ಟೈತೆ, 6 ಐತೆ. ಅದೇ ತರ ಯಾವ್ದನ್ನ ಸ್ಕ್ವೇರ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ 6 ಬರುತ್ತಂತ ನಾವು ಚೆಕ್ ಮಾಡ್ಬೇಕು. ಇದನ್ನ ಏನಿದೆಯಲ್ಲ, ನೀವು ಬರ್ಕೊಂಡ್ ಬಿಡ್ಬೇಕು. ಈ ಪ್ರಾಬ್ಲಮ್ ಮಾಡೋದು 1 ಸ್ಕ್ವೇರ್ ಅಂದ್ರೆ 1, 2 ಸ್ಕ್ವೇರ್ ಅಂದ್ರೆ 4, ಈ ತರ ಬರ್ಕೊಂಡ್ ಬಿಡ್ಬೇಕು. ಅವಾಗ ನಿಮ್ಗೆ ಈಸಿ ಆಗತ್ತ. ಸೊ ಇಲ್ಲಿ 6 ಇಲ್ಲಿ ಬರುತ್ತೆ ನೋಡ್ರಿ, 6 4 ಸ್ಕ್ವೇರ್ ಮಾಡಿದಾಗ 6 ಬರುತ್ತೆ. ಮತ್ತೆ ಇಲ್ಲಿ ಬರುತ್ತೆ 6 ಸ್ಕ್ವೇರ್ ಮಾಡಿದಾಗ ಮತ್ತೆ 6 ಬರುತ್ತೆ. ಅಂದ್ರೆ ಇಲ್ಲಿ 2 ಫ್ಯಾಕ್ಟರ್ಸ್ ಗಳದು, 6 ಮತ್ತೆ ಇನ್ನೊಂದ್ ಯಾವ್ದು, ಸಾರಿ 4 ಮತ್ತೆ ಇನ್ನೊಂದು 6 ಆಗುತ್ತೆ. 2 ಫ್ಯಾಕ್ಟರ್ಸ್ ಗಳಾದ್ವು. ಸೊ ಇವುಗಳನ್ನ ಎರಡನ್ನ ಅಂದ್ರೆ ಸ್ಕ್ವೇರ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ 6 ಬರುತ್ತೆ ಅಂತಂದಾಯ್ತು. ಫಸ್ಟ್ ಗುಂಪದ ಕೆಲಸ ಮುಗೀತು. ನೆಕ್ಸ್ಟ್ ಗುಂಪು ಇದೆಯಲ್ಲ, ಈ ನೆಕ್ಸ್ಟ್ ಗುಂಪು ಯಾವ ಸಂಖ್ಯೆಗಳ ನಡುವೆ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ ಚೆಕ್ ಮಾಡ್ರಿ, ಇಲ್ಲಿ 100 ಇದೆ. ಸೊ ಇಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ಚೆಕ್ ಮಾಡ್ರಿ, ಅದಕ್ಕೆ 20ರವರೆಗೂ ನಿಮ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನೋಡ್ರಿ, ಎಲ್ಲಿ ಬರುತ್ತೆ ನೋಡ್ರಿ, ಯಾವ್ದ್ರ ನಡುವೆ, 237 ಅಂತ ಇದೆ. 196 ಆಯ್ತು, 225 ಆಯ್ತು, 250. ಓಕೆ, ಇದ್ರ ನಡುವೆ ಬರುತ್ತೆ ನೋಡ್ರಿ, ಇದ್ರ ನಡುವೆ ಬರುತ್ತೆ. 15 ಮತ್ತು 16 ನಡುವೆ ಬರುತ್ತೆ. ಇದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು, 15. ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ 15ಅನ್ನ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಸೆಲೆಕ್ಷನ್ ಮಾಡ್ತೀವಿ, 15. ಸೊ ಇದ್ರಲ್ಲಿ 2 ಫ್ಯಾಕ್ಟರ್ಸ್ ಇರೋದ್ರಿಂದ ನಮ್ಗೆ 1 ಸಿಕ್ತು 15 ಅಂತಂದ ಹೇಳಿ. ಇನ್ನೊಂದ್ ಸಂಖ್ಯೆ ಸಿಗ್ಬೇಕಲ್ಲ. ಸೊ ನಾವ್ ಇನ್ನೊಂದ್ ಸಂಖ್ಯೆ ಸಿಗ್ಬೇಕಂತಂದ ಹೇಳಿದ್ರೆ 15 ಇಂಟು 16 ಅಂತಂದ್ ಮಾಡ್ತೀವಿ. 15 ಇಂಟು 16 ಮಾಡ್ಬೇಕಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಇದೇ ತರ ಮಾಡ್ಬೇಕು, ಬೇರೆ ಕ್ಯಾಲ್ಕುಲೇಟರ್ ಎಲ್ಲ ಇರಂಗಿಲ್ಲ ಅಲ್ಲಿ. ಸೊ ಒಂದೇ ಸಂಖ್ಯೆಯಿಂದ ಮಾಡ್ರಿ, 5ರಿಂದ ಮಾಡ್ರಿ. ಸೊ 5 6 30, 5 1 5, 5 ಪ್ಲಸ್ 3 8 ಆಗತ್ತ. ಆಮೇಲೆ ಪ್ಲಸ್ ಕೊಡ್ಬೇಕಾಗತ್ತ. ಸೊ ಆಮೇಲೆ 1ರಿಂದ ಇಂಟು ಮಾಡ್ರಿ. ಸೊ 1 6 6, ಆಮೇಲೆ 1 1 1 ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ 0 ಆಯ್ತು. ಸೊ ಕೂಡಿಸಿದಾಗ 8 ಮತ್ತು 6 ಕೂಡಿಸಿದಾಗ ಎಷ್ಟಾಗತ್ತ, 14 ಆಗತ್ತ. ಆಮೇಲೆ 1 ಪ್ಲಸ್ 1 2 ಆಗತ್ತೆ, 240 ಆಯ್ತು. ಸೊ ಎಷ್ಟಾಯ್ತು, 240. ಸೊ ಈ 240 ನಾವು ಕಂಪೇರ್ ಮಾಡ್ಬೇಕು. ಯಾವ್ದಕ್ಕೆ, ಈ ಗುಂಪಿಗೆ. 237 240ಕ್ಕಿಂತ ದೊಡ್ಡದ ಚಿಕ್ಕದ ಅಂತ ನಾವು ಕಂಪೇರ್ ಮಾಡ್ಬೇಕು ಇವಾಗ. ಸೊ 237 240ಕ್ಕಿಂತ ಚಿಕ್ಕದ ದೊಡ್ಡದು, ಚಿಕ್ಕದಾಗೈತೆ. ಚಿಕ್ಕದಾಗಿದ್ರೆ ಈ 2 ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು, 4. ಸೊ ನಾವೇನ್ ತಗೋತೀವಿ ಅಂತಂದ ಹೇಳಿದ್ರೆ 4ಅನ್ನ ತಗೋತೀವಿ. ಸೊ 154 ಏನಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತಾ, 154 ಸ್ಕ್ವೇರ್ ಅನ್ನ ಮಾಡ್ರಿ. ನಿಮ್ಗೆ ಏನಂತಂದ ಹೇಳಿದ್ರೆ ಇದು ಆನ್ಸರ್ ಬರುತ್ತಾ. ಆನ್ಸರ್ ಬರುತ್ತಾ ಇಲ್ಲ ಚೆಕ್ ಮಾಡ್ರಿ. ಬಂದ್ರೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ನೋಡ್ಕೊಂತ ಹೋಗ್ರಿ. ಬರ್ಲಿಲ್ಲ ಅಂತಂದ ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ರಿ. ಸೊ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ರಿ. 1 ಮಾರ್ಕ್ಸ್ ಕೈಯಲ್ಲೇ. ಸೊ ನೆಕ್ಸ್ಟ್ ನೋಡ್ರಿ 1181, ಸಾರಿ 11,881 ಇದೆ. ಇದ್ರ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಬೇಕು. ಇದ್ರ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಬೇಕಂದ್ರೆ ಮೊದಲು ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ. ಮೊದ್ಲು ಏನ್ ಮಾಡ್ಬೇಕು, ಸ್ವಲ್ಪ ದೂರ ಬರೀರಿ, ಯಾಕಂದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ಸೊ ಕನ್ಫ್ಯೂಸ್ ಆಗೋದು ದೂರ ಬರ್ರಿ. ಮೊದಲ 2 ಅಕ್ಷರಗಳನ್ನ ಒಂದು ಗುಂಪು ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಉಳಿದಿದ್ದು ಸಂಖ್ಯೆಗಳನ್ನ ಏನ್ ಮಾಡಿದ್ವಿ, ಒಂದು ಗುಂಪನ್ನಾಗಿ ಮಾಡಿದ್ವಿ. ಈ ಗುಂಪಲ್ಲಿ ಬಿಡಿ ಸಂಖ್ಯೆಯಲ್ಲಿ ಯಾವ್ದೈತೆ, 1 ಐತೆ. ಯಾವ್ದನ್ನ ಸ್ಕ್ವೇರ್ ಮಾಡಿದಾಗ ಬಿಡಿ ಸಂಖ್ಯೆಯಲ್ಲಿ 1 ಬರುತ್ತೆ ಅಂತ ಚೆಕ್ ಮಾಡ್ರಿ. 1ಅನ್ನ ಸ್ಕ್ವೇರ್ ಮಾಡಿದಾಗ ಬಿಡಿ ಸಂಖ್ಯೆಯಲ್ಲಿ 1 ಬರುತ್ತೆ. ಆಮೇಲೆ 9ಅನ್ನ ಸ್ಕ್ವೇರ್ ಮಾಡಿದಾಗ ಬಿಡಿ ಸಂಖ್ಯೆಯಲ್ಲಿ 1 ಬರುತ್ತೆ. ಅಂದ್ರೆ 2 ಫ್ಯಾಕ್ಟರ್ಸ್ ಗಳದು.
1 ಮತ್ತು 9 ಆಗಿ. ಇದ್ರ ಕೆಲಸ ಮುಗಿತು. ಇನ್ನು 118 ಇದೆ. 118 ಯಾವ್ದ್ರ ನಡುವೆ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ ಅಂತೂ ಬರಂಗಿಲ್ಲ. ನೆಕ್ಸ್ಟ್ ಎಲ್ಲಿ ಬರುತ್ತೆ? ಓಕೆ, ಇಲ್ಲಿ 121 ಇದೆ. ನಮ್ಗೆ 118 ಇದೆ. ಅಂದ್ರೆ 10 ಮತ್ತು 11 ನಡುವೆ ಬರುತ್ತೆ. 10 ಮತ್ತು ಇಲ್ಲಿ ನೋಡ್ರಿ 11 ಮತ್ತು 10 ನಡುವೆ ಬರುತ್ತೆ. ಸೊ ಇದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವ್ದು? ಸೊ 10 ಆಗತ್ತೆ. ಸೊ ಇಲ್ಲಿ ನಾವ್ ಏನಂತಂದ್ರೆ ಇದ್ರೆ 10 ಅಂತ ಬರ್ಕೊಂತೀವಿ. ಸೊ ನಮಗೆ ಏನಂತಂದ್ರೆ ಇದ್ರೆ ಒಂದ್ ಫ್ಯಾಕ್ಟರ್ ಸಿಕ್ತು 10 ಅಂತ. ಇನ್ನೊಂದ್ ಸಂಖ್ಯೆ ಸಿಗ್ಬೇಕು ನಮ್ಗೆ. ಸೊ 1 9 ಅಂತ ನಾವು ಚೆಕ್ ಮಾಡ್ಬೇಕು. ಇವಾಗ ಚೆಕ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಮುಂದಿನ ಸಂಖ್ಯೆಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 10 ಮುಂದಿನ ಸಂಖ್ಯೆ ಯಾವ್ದು? 11. ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟಾಗತ್ತೆ? 110 ಆಗತ್ತೆ. ನಾವು ಕಂಪೇರ್ ಮಾಡ್ಬೇಕು ಇವಾಗ. 118 110ಕ್ಕಿಂತ ಚಿಕ್ಕದ ದೊಡ್ಡದ ಅಂತಂದೇಳಿ. 118 ದೊಡ್ಡದ ಚಿಕ್ಕದ ಇದು? ಹಾ, ದೊಡ್ಡದೈತೆ. ಸೊ ದೊಡ್ಡದಾಗಿರೋದ್ರಿಂದ ಇದ್ರಲ್ಲಿ ದೊಡ್ಡ ಸಂಖ್ಯೆ ಯಾವ್ದು? 9 ಆಗತ್ತ. ಸೊ ನಾವು 9 ತಗೊಂತೀವಿ. 109 ಏನಂತಂದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇದನ್ನ ಸ್ಕ್ವೇರ್ ಮಾಡ್ರಿ, ನಮ್ಗೆ ಏನಂತಂದ್ರೆ 11,881 ಏನಾಗತ್ತೆ ನಮ್ಗೆ ಸಂಖ್ಯೆ ಬರುತ್ತ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಸ್. ಅರ್ಥ ಆದ್ರೆ ಎಲ್ರು ಲೈಕ್ ಮಾಡ್ರಿ, ಅದೇ ತರ ಶೇರ್ ಮಾಡ್ರಿ. ನೆಕ್ಸ್ಟ್ ವೀಕ್ ಒಳಗಡೆ ನಾನು ಆನ್ಲೈನ್ ಟೆಸ್ಟ್ ತಗೊಂತಾ ಇದ್ದೀನಿ. ಅಂದ್ರೆ ಸೊ ಇವಾಗ ಡೆವಲಪಿಂಗ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಅಷ್ಟೇ. ಟೆನ್ಷನ್ ತಗೋಬಿಟ್ರೆ ನಾನು ನಿಮ್ ಜೊತೆ ಇದ್ದೇನೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆ ತರ ಕ್ವಶನ್ಸ್ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ಈ ತರ ಸಿಂಪ್ಲಿಫಿಕೇಶನ್ ಮಾಡ್ರಿ ಅಂತ ಕ್ವಶನ್ ಕೇಳ್ತಾರ. ಏನ್ ಮಾಡ್ರಿ? ಸಿಂಪ್ಲಿಫಿಕೇಶನ್ ಮಾಡ್ರಿ ಅಂತ ಕ್ವಶನ್ ಕೇಳ್ತಾರ. ಮೊದಲು ಬರ್ಕೊಡ್ರಿ. 24 ಇದೆ, ಪ್ಲಸ್ 216 ಇದೆ, ಅದಾದ ನಂತರ 96 ಇದೆ. ಈ ತರ ಕ್ವಶನ್ ಇದೆ. ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಬೇಕ್ರಿ? ತಲೆ ಚಿಟ್ಟು ಹಿಡ್ದು ಹೋದೈತಿ. ಕರೆಕ್ಟಾ? ಸೊ ನಾವು ಇವಾಗ ಹೆಂಗ್ ಮಾಡಿದ್ವಿ ಅಂತಂದ ಹೇಳಿದ್ರೆ, ಈ ತರ 4 ಕೊಟ್ಟಾಗ ನಾವು 4 ಏನಂತ ಮಾಡಿದ್ವಿ? ಫ್ಯಾಕ್ಟರ್ಸ್ ಗಳಾಗಿ ಬರ್ದಿದ್ವಿ. 2 ಇಂಟು 2 ಅಂತಂದೇಳಿ. ಸೊ 2 ಸ್ಕ್ವೇರ್ ಮಾಡಿದ್ರೆ ಕ್ಯಾನ್ಸಲ್ ಆಗತ್ತೆ ಅಂತಂದೇಳಿ. ಈ ತರ ನಾವೇನ್ ಮಾಡ್ಬೇಕಂದ್ರೆ ಫ್ಯಾಕ್ಟರ್ಸ್ ಗಳನ್ನ ಮಾಡ್ಬೇಕು. ಸೊ ನಾನು ಮೊದ್ಲೇದ್ ಫ್ಯಾಕ್ಟರ್ ಮಾಡ್ತೀನಿ ನೋಡ್ರಿ. ಇವಾಗ ಮೊದ್ಲೇದ್ ಏನಂತ ಫ್ಯಾಕ್ಟರ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೇಮ್ ಮೊದಲು 24 ಇದೆಯಲ್ಲ, ಸೊ ಇದೇ ತರ ನಾವು ಡಿವೈಡ್ ಮಾಡ್ತಾನೆ ಹೋಗೋಣ. ಸೊ 24 ನಾನು ಯಾವ ತರ ಫ್ಯಾಕ್ಟರ್ಸ್ ಗಳನ್ನ ಮಾಡ್ತೀನಿ ಅಂದ್ರೆ, ಸೊ ಇಲ್ಲಿ ನಾನು ನೋಡ್ಬೇಕು. ಸೊ ಇಲ್ಲಿ ಸೊ ಯಾವ ಸಂಖ್ಯೆಯನ್ನ ತಗೊಂಡ್ ನಾನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಂಗೆ 26 ಬರುತ್ತೆ. ಸೊ ಇಲ್ಲಿ 4 ತಗೊಂಡ 6 ಇದು ಮಾಡಿದ್ರೆ ಬರುತ್ತಾ ನೋಡ್ರಿ? 4 6 24 ಬರುತ್ತೆ. 4 ಇಂಟು 6 ಅಂತ ಮಾಡಿದಾಗ ನನಗೆ ಏನಂದ್ರೆ 24 ಅಂತ ಬರುತ್ತೆ. ಸೊ ಈ ತರ ಬರೆದ್ರು ಒಂದೇ, ಈ ತರ ಬರೆದ್ರು ಅಂದ್ರೆ ಫ್ಯಾಕ್ಟರ್ ಆಗಿ ಮಾಡಿ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ 216 ಬರ್ದಾಗ ಏನಂತ ಬರಿಬಹುದು ನೋಡ್ರಿ? 216 ಅಂತ ಬರ್ದಾಗ ನಾವು ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ಬರಂಗಿಲ್ಲ. 216 ಅಂತ ಬರ್ದಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರಂಗಿಲ್ಲ. 16ರಲ್ಲಿ 36 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತೆ ನೋಡ್ರಿ. ಚೆಕ್ ಮಾಡ್ರಿ. 6 6 36, 6 3 18 ಬರುತ್ತೆ. 216 ಬರುತ್ತೆ. 36 ಇಂಟು 6 ಅಂತ ಬರ್ಕೊಂತೀವಿ. 36 ಇಂಟು 6. ಇಲ್ಲಿ ನೋಡಿ, ಇಲ್ಲಿ 6 ಇದೆಯಲ್ಲ, ಸೊ 6ನ್ನ ನಾನು ಇಲ್ಲಿ ಎಲ್ಲಾದ್ರೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತೋ ಇಲ್ಲೋ ನೋಡಿದೆ. ಸೊ ಯಾಕಂತಂದ ಹೇಳಿದ್ರೆ ಇದು 36 ಪರ್ಫೆಕ್ಟ್ ಸ್ಕ್ವೇರ್, 6 ಹೊರಗಡೆ ಬರುತ್ತೆ. ಇದು 4 ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇದು. ಸೊ 2 ಆಗಿ ಹೊರಗೆ ಬರುತ್ತೆ. ಸೊ ಇಲ್ಲಿ 6 ಉಳಿಯುತ್ತಲ್ಲ, 6 ಉಳಿತಾ ಇದೆ ಅಂತಂದ ಹೇಳಿದ್ರೆ ಈ ಪರ್ಫೆಕ್ಟ್ ಸ್ಕ್ವೇರ್ ಗಳಿಗೆ 6 ಇಂದ ನಾನು ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಇದು ಬರುತ್ತಾ ಇಲ್ಲ ನೋಡ್ರಿ. ಇಲ್ಲಿ ನಾನು ಇನ್ನೊಂದು ಮಾಡ್ತೀನಿ ನೋಡ್ರಿ. 6 ಇದೆ ಅಂತಂದ ಹೇಳಿದ್ರೆ ಎಲ್ಲಾನು ಕ್ಯಾನ್ಸಲ್ ಆಗತ್ತೆ. ಹಂಗ ಈಸಿಯಾಗಿ ಕೊಡಂಗ ಅಂದ್ರೆ ಕೊಟ್ಟತಾನ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 6 ಅಷ್ಟೇ ಉಳಿಯುತ್ತೆ. ಸ್ಕ್ವೇರ್ ರೂಟ್ ಆಫ್ 6 ಉಳಿಯೋದ್ರಿಂದ ಈ 6 ಏನಿದೆಯಲ್ಲ, ಈ 6 ನಾನು ಇಲ್ಲಿ ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರ್ ಗೆ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ನೋಡ್ರಿ ಇವಾಗ. ಸೊ ಈ 6 ಮಾಡ್ತೀನಿ ನೋಡ್ರಿ. 16 ಇಂಟು 6 ಮಾಡ್ತೀನಿ. ಸೊ 6 6 36, 6 1 6 ಡೈರೆಕ್ಟ್ ಆಗಿ ಬಂತು 96 ಅಂತಂದ ಹೇಳಿ. ಸೊ 96. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ 16 ಇಂಟು 6 ಅಂತ ಬರ್ಕೊಂತೀನಿ. ಸೊ ನಿಮ್ಗೆ ಇನ್ನೂ ಅರ್ಥ ಆಗ್ಲಿ ಅಂತಂದ ಹೇಳಿದ್ರೆ ನಾನು ಇನ್ನೂ ಸ್ವಲ್ಪ ಬಿಡಿಸಿ ಬರ್ಕೊಂತೀನಿ ನೋಡ್ರಿ. ಸೊ ಮೊದಲನೇದು ಏನಂತ ಬರಿತೀನಿ? ಇದನ್ನ ಏನಂತ ಬರಿತೀನಿ ಅಂದ್ರೆ √4 ಇಂಟು √6 ಅಂತ ಬರಿತೀನಿ. ಪ್ಲಸ್ ಆಮೇಲೆ ಇದನ್ನ √36 ಇಂಟು √6 ಅಂತ ಬರಿತೀನಿ. ಕೆಳಗಡೆ ಏನ್ ಬರಿತೀನಿ ಅಂದ್ರೆ √16 ಇಂಟು √6 ಅಂತ ಬರಿತೀನಿ. ಎಲ್ಲಾನು ಒಂದೇ, ಸ್ವಲ್ಪ ಬಿಡಿಸಿ ಬರದೆ ಅಷ್ಟೇ. ಇಲ್ಲಿ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ಎಷ್ಟು? 2. ಸ್ಕ್ವೇರ್ ರೂಟ್ ಆಫ್ 6 ಗೊತ್ತಿಲ್ಲ, ಹಂಗೆ ಬರೀರಿ. ಅದು ಮಾಡಕ್ ಬರಂಗಿಲ್ಲ. ಪಾಯಿಂಟ್ ಅಲ್ಲಿ ಬರೀತಾ ಬಿಟ್ಬಿಡ್ರಿ. ಪರ್ಫೆಕ್ಟ್ ಸ್ಕ್ವೇರ್ ಅಷ್ಟೇ ನೋಡ್ರಿ. ಸೊ ಸ್ಕ್ವೇರ್ ರೂಟ್ ಆಫ್ 36 ಎಷ್ಟು? 6 ಬರುತ್ತೆ. ಸೊ ಎಕ್ಸ್ ಮತ್ತೆ ಸ್ಕ್ವೇರ್ ರೂಟ್ ಆಫ್ 6 ಹಂಗೆ ಉಳಿತು. ಆಮೇಲೆ ಸ್ಕ್ವೇರ್ ರೂಟ್ ಆಫ್ 16 ಎಷ್ಟಿದೆ? 4 ಇದೆ. 4 ಬರದ್ವಿ. ಆಮೇಲೆ ಸ್ಕ್ವೇರ್ ರೂಟ್ ಆಫ್ 6 ಹಂಗೆ ಇದೆ. ಸೊ ಇಲ್ಲಿ ನೋಡ್ರಿ, ಕಾಮನ್ ಏನಿದೆ? ಸ್ಕ್ವೇರ್ ರೂಟ್ ಆಫ್ 6 ಇದೆ. ಕಾಮನ್ ತೆಗಿರೋದನ್ನ. ಸೊ ನಾನು ಯಾವ ಕಡೆ ಬರೀಲಿ? ಈ ಕಡೆ ಬರೀತೀನಿ ನೋಡ್ರಿ. ಸ್ಕ್ವೇರ್ ರೂಟ್ ಆಫ್ 6 ಏನಿದೆ ಅಂತಂದ ಹೇಳಿದ್ರೆ ಕಾಮನ್ ತೆಗಿರಿ. ಸೊ ಇದು ಈ ಕಡೆ ನೋಡ್ರಿ. ಸ್ಕ್ವೇರ್ ರೂಟ್ ಆಫ್ 6 ಏನಿದೆ ಅಂತಂದ ಹೇಳಿದ್ರೆ ಎರಡು ಕಡೆ ಕಾಮನ್ ಇದೆ. ಸ್ಕ್ವೇರ್ ರೂಟ್ ಆಫ್ 6 ಅನ್ನ ನಾನು ಏನ್ ಮಾಡಿದೆ ಅಂತಂದ ಹೇಳಿದ್ರೆ ಕಾಮನ್ ತೆಗೆದೆ. ಏನ್ ಉಳಿತು? ಇಲ್ಲಿ 2 ಉಳಿತು. ಅದಾದ ನಂತರ ಇಲ್ಲಿ ಎಷ್ಟು ಉಳಿತು? 6 ಉಳಿತು. ಪ್ಲಸ್ 6 ಉಳಿತು. ಅದಾದ ನಂತರ ಕೆಳಗಡೆ ಎಷ್ಟಿದೆ? 4 ಇಂಟು √6 ಅಂತಾನೆ ಇದೆ. ಸೊ ಇದನ್ನ ನೀವು ಎಡಿಷನ್ ಮಾಡ್ರಿ, ಕೂಡ್ಸ್ರಿ. ಸೊ 2 + 6 ಎಷ್ಟಾಗತ್ತೆ? 8 ಆಗತ್ತೆ. ಬರೀರಿ ಇವಾಗ 8√6 ಆಗತ್ತೆ. ಕೆಳಗಡೆ ಎಷ್ಟಾಗತ್ತೆ? 4√6 ಆಗತ್ತೆ. ಡಿವೈಡೆಡ್ ಬೈ ಇರೋದ್ರಿಂದ √6 √6 ಎರಡು ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಏನ್ ಉಳಿಯುತ್ತೆ?
ಸೊ 8 ಡಿವೈಡೆಡ್ ಬೈ 4 ಉಳಿಯುತ್ತಾ. ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗತ್ತಾ 4 ಒಂದ್ಲೆ 4 ಎರಡ್ಲೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 2 ಬರುತ್ತೆ. ಇದ್ರಲ್ಲಿ ಆನ್ಸರ್ ಯಾವುದು 2 ಅಂತಂದ ಹೇಳ್ತೀವಿ. ಈ ತರ ಏನ್ ಮಾಡ್ಬೇಕಂದ್ರೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಎಸ್ ಅದೇ ತರ ಇನ್ನೊಂದಿದೆ ನೋಡ್ರಿ. ಸೊ √80 ಮೈನಸ್ √112 ಡಿವೈಡೆಡ್ ಬೈ √45 ಮೈನಸ್ √63 ಇದೆ ಅಂತ ಐತೆ. ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟೆಷ್ಟು ಬರುತ್ತೆ ಏನೇನ್ ಬರುತ್ತಾ ಇದಕ್ಕೆ ನಾವು ನೋಡ್ತಾ ಹೋಗೋಣ. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಈ ತರ ಬರ್ಕೊಂತೀನಿ. ಸೊ ನಾನು ಡೈರೆಕ್ಟ್ ಆಗಿ ಪ್ಲೇಸ್ ಇಡಕ್ಸಂಗಿಲ್ಲ, ಡೈರೆಕ್ಟ್ ಆಗಿ ನನ್ನ ಫ್ಯಾಕ್ಟರ್ಸ್ ಗಳನ್ನ ಬರಿತೀನಿ. ಈಗ ನಾನು ಏನ್ ಮಾಡ್ಬೇಕಂತ ಇಲ್ಲಿ ಮೈನಸ್ ಇದೆ, ಸಾರಿ. ಸೊ ನಾನು ಫ್ಯಾಕ್ಟರ್ಸ್ ಗಳಾಗಿ ಬರಿತೀನಿ. ಮೊದಲು ಫ್ಯಾಕ್ಟರ್ಸ್ ಗಳಾಗಿ ಬರೀರಿ. ಸೊ ಯಾವ ತರ ಈ ಪರ್ಫೆಕ್ಟ್ ಸ್ಕ್ವೇರ್ ಗಳನ್ನ ಯೂಸ್ ಮಾಡ್ಕೊಂಡ್ ಮಾಡ್ಬೇಕು. ಸೊ ಈ ಪರ್ಫೆಕ್ಟ್ ಸ್ಕ್ವೇರ್ ಗಳಿದಾವಲ್ಲ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಮಾಡ್ಬೇಕು. ಸೊ 80 ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಮಾಡಿದಾಗ 4 × 20 ಬರುತ್ತೆ. ಬಟ್ ಅದು ದೊಡ್ಡ ಸಂಖ್ಯೆ ಆಯ್ತು. ಇನ್ನೂ ಏನಾದ್ರು ಬರುತ್ತಾ ನೋಡ್ರಿ, ಇಲ್ಲಿ ಬರುತ್ತಾ. ಬಟ್ ಇನ್ನೂ ಏನಾದ್ರು ಬರುತ್ತಾ ನೋಡ್ರಿ, 9 ಮಗ್ಗೆಯಲ್ಲಿ ಬರಲ್ಲ, 16 ಮಗ್ಗೆಯಲ್ಲಿ 16 ಬರುತ್ತೆ. 16 5 80 ಬರುತ್ತೆ. ಸೊ ಇದನ್ನ ನಾನು 16 × 5 ಅಂತ ಮಾಡ್ತೀನಿ. ಕರೆಕ್ಟಾ? 16 × 5 ಅಂತ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ ಅದೇ ತರ 112 ನಾನು ಏನಂತ ಬರಿತೀನಿ ನೋಡ್ರಿ, 112. ಸೊ ಯಾವ್ದಾದ್ರು ಮಗ್ಗಿಲ್ ಬರುತ್ತಾ 112 ಇದ್ರಲ್ಲಿ. ಸೊ ಇಷ್ಟು ಸಂಖ್ಯೆಯಲ್ಲಿ ಮಾತ್ರ, ಈ ಸಂಖ್ಯೆಯಲ್ಲಿ 16 ಇಂದಾನೆ ಬರ್ಬೋದೇನ್ ನೋಡ್ರಿ. ಸೊ 7 6 42, 7 1 7, 7 4 11, 112. ಎಸ್ 16 × 7 ಅಂತಂದ್ ಬರದ. ಸೊ ಅದಾದ ನಂತರ 45 ಫ್ಯಾಕ್ಟರ್ಸ್ ಗಳನ್ನ ನೋಡ್ರಿ. 45 ಎಲ್ಲಿ ಬರುತ್ತಾ, ಎಲ್ಲಿ 25 ಬರಂಗಿಲ್ಲ, 4 1 ಬರಂಗಿಲ್ಲ, 9 5 45. ಎಸ್ 9 × 5 ಅಂತಂದ್ ಬರ್ಕೊಂಡೆ, ಫ್ಯಾಕ್ಟರ್ಸ್ ಗಳಾಗಿ ಬರ್ಕೊಂಡ್ವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 63 ನಾವು ಹೆಂಗ್ ಬರಿತೀವಿ ನೋಡ್ರಿ, ಫ್ಯಾಕ್ಟರ್ಸ್ ಗಳಾಗಿ ಬರಿತೀವಿ ನೋಡ್ರಿ. ಯಾವ ತರ ಬರಿತೀವಿ, ಫ್ಯಾಕ್ಟರ್ಸ್ ಗಳಾಗಿ ಬರೀವಿ. ಪಟ್ ಅಂತ ಏನ್ ಮಾಡ್ಬೇಕಂತ ಫ್ಯಾಕ್ಟರ್ಸ್ ಗಳಾಗಿ ಬರಿಬೇಕು. ಸೊ 63 ಹೆಂಗ್ ಫ್ಯಾಕ್ಟರ್ಸ್ ಗಳಾಗಿ ಬರಿತೀರಿ, 9 × 7 ಅಂತಂದ್ ಬರಿತೀರಿ. 9 × 7 ಅಂತಂದ್ ಬರಿತೀವಿ. ಕರೆಕ್ಟಾ? 9 × 7 ಅಂತ ಬರ್ದಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ಸೊ ಬಿಡಿಸಿ ಬರೀರಿ. 16 √16 ಒಂದ್ ಕಡೆ, √5 ಒಂದ್ ಕಡೆ, ಮೈನಸ್ √16 ಒಂದ್ ಕಡೆ. ಅದಾದ ನಂತರ ನೆಕ್ಸ್ಟ್ √7 ಒಂದ್ ಕಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕೆಳಗಡೆ ಅಂತ ಬರೆದಾಗ √9 × √5 ಆಗತ್ತ, ಮೈನಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ √9 × √7 ಆಗತ್ತ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು. √16 ಅಂದ್ರೆ ಎಷ್ಟಾಗತ್ತ ನೋಡ್ರಿ, 4 ಆಗತ್ತ. √16 ಅಂತಂದ ಹೇಳಿದ್ರೆ 4 ಆಗತ್ತ ಆನ್ಸರ್. ಅದಾದ ನಂತರ √5 ಅದೇ ತರ ಬರ್ಕೊಂತೀವಿ. ಅದು ಡೆಸಿಮಲ್ ಅಲ್ಲಿ ಬರೋದ್ರಿಂದ ನಾವು ಟೆನ್ಷನ್ ತಗೊಳಂಗಿಲ್ಲ. ಸೊ ಅದಾದ ನಂತರ ಮತ್ತೆ √16 ಇದೆ, ಅದನ್ನ ನಾವು ಯಾವ ತರ ಬರ್ಕೋತೀವಿ, ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಗಿರೋದ್ರಿಂದ 4 ಅಂತಂದ್ ಬರಿತೀವಿ. ಸೊ ಅದೇ ತರ ನೆಕ್ಸ್ಟ್ ಏನ್ ಉಳಿಯುತ್ತಾ, √7 ಹಂಗೆ ಉಳಿಯುತ್ತಾ, ಡೆಸಿಮಲ್ ಬರುತ್ತಾ. ನೆಕ್ಸ್ಟ್ ನೋಡ್ರಿ √9 ಇದು ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಗತ್ತ ನೋಡ್ರಿ, 3 ಆನ್ಸರ್ ಆಗತ್ತ. √5 ಅದೇ ತರ ಬರಿತೀವಿ, ಮೈನಸ್. ಅದೇ ತರ ನೆಕ್ಸ್ಟ್ ನೋಡ್ರಿ √3 ಏನಂತಂದ್ ಹೇಳಿದ್ರೆ, ಸಾರಿ √9 ಏನ್ ಆನ್ಸರ್ ಆಗತ್ತ, 3 ಆಗತ್ತ. ಆಮೇಲೆ √7 ಅದೇ ತರ ಬರ್ಕೊಂತೀವಿ. ಇಲ್ಲಿ ನೋಡ್ರಿ, ಸೊ ಈ ಎರಡರಲ್ಲಿ ಮೇಲ್ಗಡೆ ನೋಡಿದಾಗ ಸೊ 4 ಏನಿದೆ ಅಂದ್ರೆ ಕಾಮನ್ ಇದೆ. 4 ನಾವು ಔಟ್ ಸೈಡ್ ತಗೊಂಡಾಗ ಏನ್ ಉಳಿಯುತ್ತೆ ನೋಡ್ರಿ, √5 ಮೈನಸ್ √7 ಉಳಿಯುತ್ತೆ. ಕರೆಕ್ಟಾ? ಡಿವೈಡೆಡ್ ಬೈ ಕೆಳಗಡೆ ನೋಡ್ರಿ 3 ಕಾಮನ್ ಇದೆ. 3 ಕಾಮನ್ ತಗೊಂಡಾಗ √5 ಮೈನಸ್ √7 ಕಾಮನ್ ಉಳಿಯುತ್ತೆ. ನೋಡ್ರಿ ಈಗ ನಾವು ನೋಡಿದಾಗ ಸಿಂಪ್ಲಿಫಿಕೇಶನ್ ಮಾಡುವಾಗ √5 ಮೈನಸ್ √7 ಮೇಲ್ಗಡೆನೂ ಐತೆ, √5 ಮೈನಸ್ √7 ಕೆಳಗಡೆನೂ ಐತೆ. ಅದಕ್ಕೋಸ್ಕರ ಡಿವೈಡೆಡ್ ಬೈ ಇರೋದ್ರಿಂದ ಇದೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಆನ್ಸರ್ ಏನು ಉಳಿಯುತ್ತಾ, 4/3 ಉಳಿಯುತ್ತೆ. ಇಲ್ಲಿ ಏನಾದ್ರು 4/3 ಐತಾ, ಸೊ ಆನ್ಸರ್ 4/3 ಇಲ್ಲ, ಇನ್ನು ಸಿಂಪ್ಲಿಫಿಕೇಶನ್ ಮಾಡಿಟ್ಟಿದ್ದಾನೆ. ಸೊ 4 ಏನ್ ಮಾಡ್ಬೇಕಂದ್ರೆ 3 ಡಿವೈಡೆಡ್ ಮಾಡ್ಬೇಕು. 3 ಒಂದ್ಲೆ 3 ಆಗತ್ತ. ಶೇಷ ಎಷ್ಟು ಉಳಿಯುತ್ತಾ, 1 ಉಳಿಯುತ್ತಾ. ಇದನ್ನ ನಾವ್ ಯಾವ ತರ ಬರಿತೀವಿ, ಸೊ ಮೇಲ್ಗಡೆದು 1 ಈ ಕಡೆ ಬರುತ್ತಾ, ಆಮೇಲೆ 1/3 ಅಂತ ಬರಿತೀವಿ. 1:1/3 ಅಂತ ಬರಿತೀವಿ. ಇಲ್ಲಿ ಆನ್ಸರ್ ಎಲ್ಲಿದೆ, ಆಪ್ಷನ್ ಬಿ ಅಂತ ಇದೆ. ಸೊ ನಾವ್ ಈ ತರ ಏನಂತಂದ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ದ ವ್ಯಾಲ್ಯೂ ಆಫ್ ಅಂತ ಕೊಟ್ಬಿಟ್ಟು ಸ್ಕ್ವೇರ್ ರೂಟ್ ಅಲ್ಲಿ ಏನೇನೋ ಅಕ್ಷರಗಳನ್ನ ಕೊಡ್ತಾರೆ. ಇದರಲ್ಲಿ ಎಂತಾನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇದರಲ್ಲಿ ಏನ್ ಬಾಳ ಏನ್ ಟಫ್ ಏನಿಲ್ಲ. ಸೊ ಫಸ್ಟ್ ಏನಂತಂದ ಹೇಳಿದ್ರೆ ಬಲಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕು, ಲಾಸ್ಟ್ ಎಂಡ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇದನ್ನ ನಾವು ಬರ್ಕೊಂಡಾಗ ಏನ್ ಬರ್ಕೊಂತೀವಿ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 49 ಐತೆ. ಸ್ಕ್ವೇರ್ ರೂಟ್ ಆಫ್ 49 ಇದೆ ನೋಡ್ರಿ, ಎಲ್ಲಿದೆ, 7 ಐತೆ. ಎಸ್ 7 ಐತೆ. 7 ಅಂತ ನಾವ್ ಏನ್ ಮಾಡ್ಕೋಬೇಕಂದ್ರೆ ಬರ್ಕೊಬೇಕು. 7 ಆಯ್ತು. ಸೊ ಉಳಿದಿದ್ದು ಎಷ್ಟಾಗತ್ತೆ ನೋಡ್ರಿ, ಸೊ ಉಳಿದಿದ್ದೆಲ್ಲಾನು ಬರ್ಕೊಡ್ರಿ. ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲಸ್ 11 ಹಂಗೆ ಉಳಿಯುತ್ತ, ಆಮೇಲೆ ಪ್ಲಸ್ √19 ಅಂತ ಇದೆ, ಪ್ಲಸ್ √29 ಅಂತ ಇದೆ. ನಾನು ಇವಾಗ ಏನ್ ಮಾಡಿದೆ ಅಂದ್ರೆ ಇದನ್ನ ಸೊಲ್ಯೂಷನ್ ಮಾಡಿದೆ.
ಸಾಲ್ವ್ ಮಾಡಿದಾಗ √49 ಎಷ್ಟಾಗತ್ತೆ ಅಂದ್ರೆ ಆನ್ಸರ್ 7 ಆಗತ್ತ, ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಸೊ 7 ಅಂತ ಬರ್ತದೆ. ಇದನ್ನ ಎರಡನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಹೇಳಿದ್ರೆ ಇವಾಗ ಕೂಡಿಸ್ತೀನಿ. 29 + 7 ಕೂಡಿಸಿದಾಗ ನನಗೆ ಎಷ್ಟು ಆನ್ಸರ್ ಬರುತ್ತೆ ಅಂದ್ರೆ 36 ಬರುತ್ತೆ. ನೋಡ್ರಿ 36, ನಾನು ಇಲ್ಲೇ ಅಳಿಸ್ಬಿಟ್ಟು ಬರಿತೀನಿ ನೋಡ್ರಿ 36 ಅಂತ ಬರಿತೀನಿ. ಈ 36 ಕೂಡ ಏನಿದೆ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಇದೆ, ಸಾರಿ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರ್ ರೂಟ್ ಇರೋದ್ರಿಂದ ಇದ್ರದ್ದು ಆನ್ಸರ್ ಎಷ್ಟಾಗತ್ತ 6 ಆಗತ್ತ. ಸೊ ನೆಕ್ಸ್ಟ್ ನಾನು ಸ್ಟೆಪ್ ಅಲ್ಲಿ ಏನ್ ಬರಿತೀನಿ ಅಂತಂದ್ರೆ ಹೇಳಿದ್ರೆ ಉಳಿದದ್ದೆಲ್ಲ ಬರಿತಾ ಹೋಗ್ತೀನಿ. ಸೊ √5 + √11 ಇನ್ಸೈಡ್ ಬರುತ್ತೆ ಇದೆಲ್ಲ. ಸೊ √19. ಸೊ ಇದ್ರದ ಆನ್ಸರ್ ನಾನು ಎಷ್ಟು ಬರದೆ 36 ಆನ್ಸರ್ +6 ಆಯ್ತು. ಸೊ ಈಗ ಮತ್ತೆ ನಾನು ಇದನ್ನ ಎರಡನ್ನ ಕೂಡಿಸ್ತೀನಿ, ನನಗೆ ಎಷ್ಟು ಬರುತ್ತೆ ಅಂದ್ರೆ ಆನ್ಸರ್ 25 ಬರುತ್ತೆ. 19 + 6 ಮಾಡಿದಾಗ 25 ಬರುತ್ತೆ. √25 ಆಗತ್ತ. ಬರೀರಿ ನೆಕ್ಸ್ಟ್ 5 ಪ್ಲಸ್ ಇನ್ಸೈಡ್ ಸ್ಕ್ವೇರ್ ರೂಟ್ ಬರುತ್ತಾ √11. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಸೊ √25 ಸ್ಕ್ವೇರ್ ರೂಟ್ ಎಷ್ಟಾಗತ್ತ 5 ಆಗತ್ತ. 5 ಅಂತ ಬರದ್ವಿ. ಎಷ್ಟು ಬರ್ದ್ವಿ 5 ಅಂತ ಬರ್ದ್ವಿ. ಈ ಎರಡನ್ನ ಕೂಡಿಸ್ರಿ 11 + 5 ಮತ್ತೆ 16 ಆಗತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಗತ್ತೆ ಮತ್ತೆ 16. ಸೊ ಈ ಕಡೆ ಬರಿತೀನಿ ನೋಡ್ರಿ, ಇದನ್ನ √5 + √16 ಅಂತ ಬಂತು. ಸೊ ಈ √16 ಅನ್ನ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಮತ್ತೆ 4 ಬರುತ್ತೆ. ಸೊ ಇದನ್ನ ಮತ್ತೆ ಎರಡನ್ನ ಕೂಡಿಸ್ರಿ 5 + 4 ಅನ್ನ ಮತ್ತೆ ಎಷ್ಟು ಬರುತ್ತೆ ಅಂದ್ರೆ √9 ಅಂತ ಬರುತ್ತೆ. √9 ಎಷ್ಟಾಗತ್ತೆ ಆನ್ಸರ್ 3 ಆಗತ್ತೆ. ಸೊ 3 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಆನ್ಸರ್. ಈ ತರ ನಾವ್ ಏನಂತಂದ ಹೇಳಿದ್ರೆ ಸೊಲ್ಯೂಷನ್ ಮಾಡ್ತಾ ಹೋಗ್ಬೇಕು. ಇಷ್ಟೇ ಏನಂತಂದ ಹೇಳಿದ್ರೆ ಅಷ್ಟೊಂದು ಟಫ್ ಇಲ್ಲ. ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಮ್ಯಾಕ್ಸಿಮಮ್ ಎಲ್ರು ಜಾಯ್ನ್ ಆಗ್ರಿ. ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ರು ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗ್ರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾಕಂದ್ರೆ ಸೊ ಆನ್ಲೈನ್ ಎಕ್ಸಾಮ್ ಈ ಟೈಮಿಂಗ್ ಇದೆ ಅಂತಂದ ಹೇಳಿ ನಾನು ಒಂದಿನ ಮುಂಚೆನೆ ಹೇಳಿರ್ತೀನಿ. ಸೊ ನೀವು ಅದಕ್ಕೆ ರೆಡಿ ಆಗಿರ್ಬೇಕು. ಆಮೇಲೆ ನಾನು ಎಕ್ಸಾಮ್ ಲಿಂಕ್ ಅನ್ನ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲೇ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕು. ಆಮೇಲೆ ಸೊ ಎಲ್ಲಾ ವಿಡಿಯೋಸ್ ಲೈಕ್ ಮಾಡ್ರಿ, ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ ಆಗ್ತಿದ್ರೆ ಮ್ಯಾಕ್ಸಿಮಮ್ ಎಲ್ಲಾ ಫ್ರೆಂಡ್ಸ್ಗೂ ಹೇಳ್ರಿ. ನಿಮ್ ತರಾನು ನನ್ಗೂ ಒಂಥರ ಇದೆ. ನಿಮ್ಗೆ ಹೆಂಗ್ ಸ್ವಾರ್ಥ ಇದೆಯಲ್ಲ ಸರ್ ನಾವು ಪಾಸ್ ಆಗ್ಬೇಕಂತ ಹೇಳಿ, ನನ್ಗೂ ಒಂಥರ ಏನಿದೆ ಅಂತಂದ ಹೇಳಿದ್ರೆ ಒಂದ್ ಚಿಕ್ಕ ಸ್ವಾರ್ಥ. ಸೊ ನಮ್ದು ಏನಂತಂದ ಹೇಳಿದ್ರೆ ಸಬ್ಸ್ಕ್ರೈಬರ್ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತಂದ ಹೇಳಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.